ಬಾಗಿಲ ಮುಂದೆ ರಂಗ ಹೋದು ಹೌದು ಜಲಕ ಜಪತ್ರ ಮಾಡಿ ಮನೇಲಿ ಬೆಳಿಗ್ಗೆ ಹೋಳಿಗೆ ಮಾಡಿ ಸುತ್ತಲ ದೇವರಿಗೆಲ್ಲ ನೈವೇದ್ಯ ಕೊಟ್ಟೇನಲ್ಲ ಇದಕ್ಕೆ ಬಂದ ಅಮಾಸೆ ಅಂದು ಅಮಾಸಿಗೆ ನೈವೇದ್ಯ ಕೊಡಕ್ ಹೋಗಿದ್ದೀವ್ರಿ ಹೋಗಿರಿ ಹೌದು ನೀವೇನ್ ನಿವಾದಿ ಕೊಡಕ್ ಹೋಗಿರ್ಲ ಅವಾಗ ಆ ಹುಡುಗ ನಿನ್ನ ನೋಡಿದಾನೆ ನಮ್ಮನೆ ಆ ಹುಡುಗ ನಿನ್ನ ನೋಡಿದಾಗಿಂದ ನಿನ್ನ ಮ್ಯಾಗ ಅವನ ಮನಸ್ಸಾಗೈತಿ ಅವ್ನ್ ಬಾಳ ಸಾವುಕಾರದಾನೆ ಸಾವುಕಾರ ಬಾ ಸಾವುಕಾರ ಬಾಳ ಸಾವುಕಾರ ಅವ ಏನ್ ಹೇಳಿದಾನಂದ್ರ ನಿಮಗ ಸ್ವಲ್ಪ ಬಂದ ಎಲೆ ಅಡಿಕೆ ಅಂದ ಒಂದು ತಾಸು ಎಳೆ ಕುಂತ ವಿಶ್ರಾಂತಿ ತಕೊಂಡೆ ಹೋಗಂದಾನೆ ತಾತ್ಯ ನೀವ್ ಇದಕ್ಕ ಬಂದಿರಿ ನಾವ್ ಇದ ಕೆಲಸ ಇದ ಮಾತಾರಿ ಇದನ್ನ ಮಾಡ್ತೀರಿ ಬಾಜು ಸಾತ್ಲೆ ಮಾಡೋದ್ ಬಿಟ್ಟಿದ್ವಿ ಕರೆ ಮಾತಿಂದ ಚಾಲು ತಾತ್ಯ ಅಜ್ಜ 6 ತಲೆ ಮುತ್ಯ 3 ತಲೆ ಅಂಜ ಪಂಜಾನ್ ಹಿಡ್ಕೊಂಡು 13ನೇ ತಲೆ ಚಾಲ್ತು ಆತ್ರ ಬಿಡ್ತೇವೋ ಹಿಡಿ ಅಂದ್ರೆ ಹಿಡಿತೇವ ಹಿಡ್ಕೊಂತ ಹೋಗುದ್ಲಾ ತಾತ್ಯನವ್ರೆ ನಮ್ಮ ತಾತ್ಯ ಬುದ್ಧಿಮಾನ್ ಮನುಷ್ಯ ಯಾರ ಮನೆಗೆ ಹೋಗವನಲ್ಲ ಯಾರ ಮಾತು ಕೇಳವನಲ್ಲ ತನ್ನ ಮನಸ್ಸಿನ ಹಠ ಬಿಡವಲ್ಲ ಅಂತ ಹೇಳಿ ನಿಮ್ಮನ್ನ ಮನೆ ಕರ್ಕೊಂಡು ಬಂದು ಮಾನಸ್ಥಾನ ಮಾಡಿ ಬೇಗ ಬೇಗದ ಅಡಿಗೆ ಮಾಡಿ ನಿಮಗೆ ಊಟಕ್ಕೆ ಹಾಕಿ ತಿನ್ನಕ ಪಾನ್ ಪಟ್ಟಿ ಕೊಟ್ಟಿ ಸೇರ್ಲಕ್ಕ ಬ್ರಿಸ್ಟಾಲ ಸಿಗರೇಟ ಕೊಟ್ನಿ ಅಣ್ಣ ತಾತನವ್ರ ಯಾಕ ಬಂದಿರಿ ಅಂತ ರಂಭಿಸಿ ಕೇಳಿದರ ಉಂಡ ಮಣಿ ಜಂತಿ ಎನಸಿದಂಗ ಮಾಡಿದು ತಾತ್ಯ ಸಕರಾಮ ಅದೆಲ್ಲ ಬಹು ಚಿಂತಿ ಬರದಂಗ ಭ್ರಾಂತಿ ಬೆನ್ನವರ್ದ ನಿಂತಿಯನ ಸಕರಾಮ ಅದೆಲ್ಲ ಬಹು ಚಿಂತೆ ಬರದಂಗ ಭ್ರಾಂತಿ ಬೆನ್ನವರ್ದ ನಿಂತಿಯನ ತಾತ್ಯ ಹೇಳ್ತೀನಿ ಕೇಳ್ರಿ ಚಿತಿ ಮಾನಗೇಡಿ ಮೂಲ ನಿಲ್ಲ ದೂರ ತಾತ್ಯ ದೂರಾನ ಚಿಚಿ ಮಾನಗೇಡಿ ಮೂಲ ನಿಲ್ಲ ದೂರ ತಾತ್ಯ ದೂರಾನ ನಿನ್ನ ಯಾರೇ ಕಂಡಾರೋ ಹೆಂಗ ಸೇರ ತಾತ್ಯ ಹೆಂಗ ಸೇರ ಅನ್ನ ತಾತನವರ ಹೇಳ್ತೀನಿ ಕೇಳ್ಪ ನಿನ್ನ ಯಾರೇ ಕಂಡಾರೋ ಹೆಂಗ ಸೇರ ತಾತ್ಯ ಹೆಂಗ ಸೇರ ಮುಂದಿನ ಸೇಗಾಗಿ ಕುಂಡ ತನಕ ನಿಂತಿ ಬಳಸಬೇಕಂತಿ ಮಂದಿನ ಕೇಳತಿಯನ ಮುಂದಿನ ಸೇಗಾಗಿ ಕುಂಡ ಬಳಸಬೇಕಂತಿ ಮಂದಿನ ಕೇಳತಿಯನ ಚಿಚಿ ಮಾನಗೇಡಿ ಮೂಲ ನಿಲ್ಲ ದೂರ ತಾತ ದೂರಾನ ಅಣ್ಣ ತಾತನವ್ರೆ ಹಂಗೆ ಹೇಳ್ತೀನಿ ಕೆಲವೊಂದು ಚಿಚಿ ಮಾನಗೇಡಿ ಮೂಲ ನಿಲ್ಲ ದೂರ ತಾತ ದೂರಾನ ಅಣ್ಣ ತಾತನವ್ರೆ ನೋಡ್ಪ ಇಂಥ ಕೆಲಸ ಮಾಡಕತ್ತಿ ನೀನು 8 ವರ್ಷ ಆಯ್ತು ಬಾಳ್ದು ಸಾತಾಳೆ ಅಂದ್ರ ಅಜ್ಜ 6 ತಲೆ ಮುತ್ಯ 3 ತಲೆ ಅಂಜ ಪಂಜಾನ್ ಹಿಡ್ಕೊಂಡ ಇದ್ರಾಗ ಬಂದ್ವಿ ನಾವು ತಾತ್ಯನವ್ರೆ ಅಜ್ಜ 6 ತಲೆ ಮುತ್ಯ 3 ತಲೆ ಹಂಜ ಪಂಜ ಹಿಡ್ಕೊಂಡು 10-13 ತಲೆ ಚಾಲು ನಮ್ಮ ಕಣ್ಣಿಗೆ ನೀವು ಬಾಳ ಸೆಣ್ಣರ್ ಕಣ್ರಿ ಮೊನ್ನೆ ಶಾಪುರಕ್ಕೆ ಹೋಗಿ ತಾತ್ಯ ಮುತ್ತಚ್ಚಿ 2 ಮುತ್ತಿನ ಬೌಲು ತಂದೆನು ಸ್ವಲ್ಪ ನಿಮಗೆ ಕಿವಿಯಲ್ಲಿ ಇಳಿಸನು ಕಿವಿ ಅಂದ್ರೆ ಮುಂದೆ ಮಾಡಪ್ಪ ಹೇ ಯವ್ವ ಪತ್ತಾರ ನಮ್ಮೂರ ಭಾಳ ಶಾನೆ ಅದಾನ ಇರಬಹುದು ಪಾಯ ಬಡಿಗಾನ ಏನ್ ಮಾಡೋದ ಪತ್ತಾರ ಕಡೆನ ಹೋಗಿ ಬಂಗಾರ ಬಾವಲಿ ಹಿಡಿಸ್ಕೊಳ್ಳೋದೈತೆ ತಾತ್ಯ ನಾನು ಬಾವಲಿ ಕೊಟ್ಟನೆ ಅಂದ್ರೆ ನೀ ಎಲ್ಲಿಗೆ ಹೋಗಿ ಪತ್ತಾರ ಮನೆಗೆ ಹೋಗಿ ಹೌದು ಪತ್ತಾರ ಬಾವಲಿ ಹಿಡಿಸ್ತಾನ ಹೌದಲ್ಲ ಪತ್ತಾರ ಹಿಡಿಸ ಕೊಡಾಕಿ ಚಿಮನಾಬಾಯಿ ಬಾವಲಿ ನೀ ಹೋಗಿ ಪತ್ತಾರ ಮನೆ ಇಟ್ಕೊಂಬರಾವ ಹೌದು ಪತ್ತಾರ ಮನೆಯಿಂದ ಬಾವಲಿ ಇಟ್ಕೊಂಡ್ ಬರುವಾಗ ನೆರವರಿ ಮಂದಿ ಎಲ್ಲಿ ಇಟ್ಕೊಂಡ್ಬಂತೆ ಅಂತ ಕೇಳ್ರಿ ಏನ್ ಹೇಳ್ತಿ ಪತ್ತಾರನ ಹೆಸರು ಹೇಳ್ತಿ ಪತ್ತಾರನ ಹೆಸರು ಹೇಳಿ ಹೇಳೋಣ ಈಗ ನಮ್ಮ ರಾಮಗನಟ್ಟಿ ಕಂಬಾರ ಮಾಸ್ತರ ನನಗೆ ವಿದ್ಯೆ ಕಲಿಸಿದಾನವ ಕಲಿಸಲ್ಲ ಅವನ ಹೆಸರದಿಂದ ನನ್ನ ಕೊಂಡಾಡ್ತಾನ ಹೌದು ಹಂಗ ಸಾಲೋಳಿ ಲಕ್ಷ್ಮೀಬಾಯಿ ಬಂಗಾರ ಬಾವಲಿ ಮಾಡಿಸಿದಾಳು ಆಕೆ ನನಗ್ ಬಾವಲಿ ಹಿಡಿಸಾಳ ಅಂತ ನಿನ್ನ ಹೆಸರು ಹೇಳಿದ್ರ ಪಾಡಪ್ಪ ಹೇಳಿದ್ರ ಪಟ್ಟ ಬಾಯಿ ಪತ್ತಾರದ ಬಂತ ಇಲ್ಲ ಇಲ್ಲ ಯಾವಾಗೂ ಮಾಡಿದ್ರು ನಾ ಬಿಟ್ಟು ಬಿಡ್ನಿ
ಇರ್ಲಿ, ಪ್ರೀತಿಗಿಂತ ಹೆಚ್ಚಿಂದ ಯಾವುದು ಇಲ್ಲ. ಇಲ್ಲ ಇಲ್ಲ ಕೈಯಾಗ ಕೊಡು. ಹೌದಲ್ಲ? ಸ್ವತಃ ನಾನೇ ಕಿವಿ ಗಿಡ್ಸಕ್ ನೀವ ನೀಸ ಬಂಗಾರ ಬಾಲಿಕೆ ಮ್ಯಾಗ ಇಡಿಸ್ತಾನಂತಿ. ಹಾ, ನನಗ ಹುಟ್ಟಿದ 3 ತಿಂಗಳ ಒಳಗ ನಮ್ಮ ತಾಯಿ ತಂದೆ ತೂತ್ ಮಾಡಿಲ್ಲ. ಹೆಂಗ ತೂತು ಮಾಡಿಲ್ಲ? ಇಲ್ಲ ತಾತ್ಯ ಯಾಕ ತೂತ್ ಮಾಡಿಲ್ಲ ಅಂದ್ರ ಅವ್ರು ಯಾಕೆ ಮಾಡಿಲ್ಲ ಅಂದ್ರ ನಾನ ಲಿಂಗಾಯತರ ಮನ್ಯಾಗ ಹುಟ್ಟಿನಿ. ಹಾ ಹಾ, ಮುಸಲ್ರ ಮನ್ಯಾಗ ಜೋಪಾನ ಆಯ್ನಿ. ಜೋಪಾನ ಆ ಮುಸಲ್ರಿಗೆ ತೂತ ಇರೋದಿಲ್ಲ, ಚುಚ್ಕೊಳ್ಳೋದಿಲ್ಲ. ಹಾ ಹಾ, ಅದಕ್ಕಾಗಿ ನನಗೆ ಹಂಗ ಬಿಡಿದಾರು. ನೀ ಬಾವ್ಲಿ ಇಡಿಸೋದ ಅಂತಂದ್ರ ಹಾ ಹಾ, ದಾಳ ನೋಡಿ ಹಾ ಹಾ ಬಾವ್ಲಿ ಇಡಿಸೋ ಹೋಗ್ತೇವ್. ಹುಷಾರ್ಲಿ ಹೋಗುವ ತಾತ್ಯ. ಅಂದ್ರ ಲಿಂಗಾಯತರ ಮನ್ಯಾಗ ಹುಟ್ಟಿದಿ, ಮುಸಲ್ರ ಮನ್ಯಾಗ ಜೋಪಾನ ಅದಿ. ಅವ್ರ ಮರ್ತ ಕೆಲ್ಸ ಕಿವಿ ಚುಂಚೆ ಇಲ್ಲ, ಅದಕ್ಕಾಗಿ ಬ್ಯಾಡೆ ವಾಂತಿ. ತಾತನವ್ರೆ, ನೀನು ಸಣ್ಣ ಬಾಲ್ಯ ಮಗ ಇದ್ದಾಗ ತಾಯಿ ಇದ್ದಂತಾಕಿ 2 ತಿಂಗಳ 3 ಬಾವ್ಲಿ ಹಾಕಿ ಚುಂಚ್ಬೇಕಾಗಿತ್ತು. ಕೈಯಾಗ ಕಿವ್ಯಾಗ ಕರಿದಾರ ಬಿಟ್ಟಾಳೆ. ಆದ್ರೆ ನನ್ನ ಕೈ ಇಸಗೈ ಇದಾವ, ಸಿವಿಗೈ ಇಲ್ಲ. ನಾ ಬಾವ್ಲಿ ಇಡ್ಸಿನಿ, ಒಟ್ಟ ನೋವಾಗುದಿಲ್ಲ. ನಿನ್ನ ರಸಗೈ ಅದಾವ, ನಿಸಗೈ ಅದಾವ. ಯಪ್ಪ ಇಸಗೈ ಬೇನ್ಕಿತ ಇಸ, ಒಟ್ಟ ಕಿವಿ ನೋವಾಗುದಿಲ್ಲ. ಇಸ ಇದ್ರ ನೋವು ಆಕಾವ? ಏ ಆಗುದಿಲ್ಲ, ಸೀಮೆ ಇದ್ರ ನೋವು ಆಕೈತಿ. ಇಲ್ಲಿಲ್ಲ ಹಂಗ ತಾತ ಸ್ವತಃ ನಾನು ಹಿಡಿಸ್ತನು. ಸ್ವಲ್ಪ ಕಿವಿ ಯಾವ ಯಾತಿ ಕಡಿಸ್ತೆ? ಬಲಕ ಕಣ್ಣಾಟ ಅಡಾಗಲ್ ಮಾಡು. ಚಂದ ಆಗಿತ್ಲ? ಕಣ್ಣಾಟ ಅಡಾಗಲ್ ಮಾಡು, ನನಗೆ ಕಾಣ್ಬೇಕು. ಚಂದ ಐತ, ಚಂದ ಐತಲ್ಲ ತಾತ್ಯ? ನಿಮಗೆ ಕಿವಿಯಲ್ಲಿ ಬಾವ್ಲಿ ಆತು. ಆಯ್ತು. ನಿಮ್ಮನ್ನ ಮನೆ ಕಳ್ಸ್ಯಾರಲ್ಲ, ಒಂದ್ ಸ್ವಲ್ಪ ಪಲಾರ್ ಕೊಡ್ತೀನಿ, ತಗೊಂಡ್ ಹೋಗ್ರಿ. ಅವ್ರಿಗೆ ಪಲಾರ್ ಕೊಡ್ತೇವ? ಹಾ. ಏನ ಕಂಬಳಿ ಇಸ್ಕೋಲಿ ಏನ್ ತಟ್ಟು ಹಿಡಿಸ್ಕೋಲಿ? ಹೆಚ್ಚು ಮಾಡ. ಚಾದರ್ ಬೇಡ, ಕಂಬಳಿ ಮಟ್ಟಿ ಬೇಡ, ಸ್ವಲ್ಪ ಹುಡುದಾಗ ಓದ್ಬಿಡ್ರಿ. ಹುಡುಗ ಕೊಡ್ತೇವ? ಹಾ. ನೋಡುವ ತಾತನವ್ರೆ, ಕಿವಿಯಾಗ ಗಿಡ್ಸಿನಲ್ಲ ಅದು ನಿಮ್ಮದು. ಹೌದು. ಬೆಣ್ಣ ಮೇಲೆ ಕೊಟ್ಟಿನಲ್ಲ, ನಿಮ್ಮನಿಯನ್ನ ಮನೆ ಕಳ್ಸಿರಲ್ಲ ಅವ್ರಿಗೆ, ನಮ್ಮ ರೈತರ ಗಣಪಜಿಗೆ ಈ ಸದ್ದ ನಿನ್ಗೆ ಎಟ್ಟು ಕೊಟ್ಟಿನ ಅಂದ್ರೆ 6, 3, 9 ವರಿ. ಹೌದು. 6, 3, 9 ವರಿ ಒಳಗೆ ವರಿ ನಿಮಗೆ 9 ಗಲ್ಪಜಿಗೆ. ಏನ ನಾ 9 ಕೊಟ್ಟೇನ್ರಿ, ನೀವ್ ಹೋಗಿ 18 ಕೊಡ್ಬೇಕೆ. 6, 3, 9 ವರಿ ಅಂದ್ರೆ ಎಲ್ಲ ಕೂಡಿ 18 ಆದಲ್ಲ. ಆತ್ಲಯಪ್ಪ, ಹೌದಲ್ಲ? ಗಚ್ಚಿಂಗ ಕಟ್ಕೋಯಪ್ಪ, ಓದ ಅಲ್ಲೇ ಕೊಡ್ಬೇಕ. ಅಲ್ಲೇ ಕೊಡ್ತಾನೆ. ಹಾ ಹಾ, ಹೇಳ್ತಾನೆ ಕೇಳ್ರಿ. ಮಾತು ಕೊಟ್ಟರೆ ಮುತ್ತು ಒಡೆದರೆ ಮರಳಿ ಸಿಗುವುದಿಲ್ಲೋ, ಅದು ಬೇರೆ ನೈತಿ ತಾತ, ಬೇರೆ ನೈತಿ. ಮಾತು ಮಾತು ಕೊಟ್ಟರೆ ಮುತ್ತು ಒಡೆದರೆ ಮರಳಿ ಸಿಗುವುದಿಲ್ಲೋ, ಅದ ಬ್ಯಾರೆ ನೈತಿ. ಆಹಾ, ಅದು ಬ್ಯಾರೆ ನೈತಿ. ತಾತನವ್ರ ಬಿಟ್ಟು ಕಟ್ರಿ. ಪಳಾರ ಹೀಗೆ ಕೊಟ್ಟಾಳಂತ, ಪಳಾರ ಹೀಗೆ ಕೊಟ್ಟಾಳಂತ ಹೋಗಿ ಹೇಳು ನೀನಾ ನಿಮ್ಮ ಗಣಪತಿ ಮುಂದ, ನಿಮ್ಮ ಗಣಪತಿ ಮುಂದ. ಪಳಾರ ಹೀಗೆ ಕೊಟ್ಟಾಳಂತ, ಪಳಾರ ಹೀಗೆ ಕೊಟ್ಟಾಳಂತ ಹೋಗಿ ಹೇಳು ನೀನಾ ನಿಮ್ಮ ಗಣಪತಿ ಮುಂದ, ನಿಮ್ಮ ಗಣಪತಿ ಮುಂದ. ಮಾರಿಯ ಮ್ಯಾಗ ಮೀಸಿಯ ಹೊತ್ತು, ಮಾರಿಯ ಮ್ಯಾಲೆ ಮೀಸಿ ಹೊತ್ತು ಕುಂಟತನ ಮಾಡಬಾರದು. ತಾತ ಬ್ಯಾರೆ ಐತಿ, ತಾತ ಬ್ಯಾರೆ ಐತಿ. ಮತ್ತ ಹೇಳ್ತೀನಿ ಕೇಳ್ರಿ. ಏ ಮಾತು ಕೊಟ್ಟರೆ ಮುತ್ತು ಒಡೆದರೆ ಮರಳಿ ಸಿಗುವುದಿಲ್ಲೋ, ಅದು ಬೇರೆ ನೈತಿ ತಾತ ಬ್ಯಾರೆ ನೈತಿ.
ಅದು ಬ್ಯಾರೆ ಐತಿ. ತಾತೇನವ್ರೆ ಯಾಕವ ಗಂಟು ಬಿತ್ತು ಗಂಟ ತಗರ್ ಗಂಟ ಹಾಕ್ಲೋ ಏನ ಅಗ್ಗಂಟ ಹಾಕ್ಲೋ ತೊಗರು ಗಂಟು ಹಾಕ್ರಿ. ತೊಗರ್ ಗಂಟ ಹಾಕ್ಲೇವ ಹಾ ಹಾ ಒಟ್ಟ ಉಂಗರ್ ಗಂಟು ಬಿತ್ತು ಉಂಗುರ್ ಗಂಟು ಹಾಕ್ರಿ. ಹಾ ಉಂಗರ್ ಗಂಟು ಬಿಡ್ದ ತೊಗರು ಗಂಟು ಹಾಕ್ರಿ. ನನಗ ಲಾಗ ಬಂದೈತಿ ತೊಗರ್ ಗಂಟ ಇವು ತೊಗರ್ ಗಂಟ ಜರಿ ಐತಿ ಜೇರಾಕತ್ತೈತಿ ಒಟ್ಟ ಗಂಟ ಹಾಕಿ ಬಿಡೋಣ ಅತ್ತ 3 ಗಂಟ ಹಾಕಿನಿ ಹಾ. ಉಚ್ಚೋದ ಇಲ್ಲ ಅಷ್ಟ ಮಾಡ್ಬೇಡ. ಒಟ್ಟ ಮಾಡಿ ಅದ ಗಂಟು ಬೀಳುದಿಲ್ಲ ಅಲ್ಲ ಯಾಕ್ ಹಂಗ ಹಿಡ್ಕೊಂಡು ಹೋಗ್ಬಿಡ. ಗಂಟು ಬೀಟ್ನಂದ್ರ ನಮ್ಮ ಅಪ್ಪಗ ಹುಟ್ಟಿದ್ನ ಹೌದು ಹಾ ಯಾಕೋ ಬೀಳು ನೋಡಿ ಮೊಸರ ಆಯ್ತು ನೋಡೋದು ತಗೋ ನೋಡ ಅದಕ್ಕಾಗಿ ಬೀಳು ಅದು ಮತ್ತೊಂದು ತಾಸಿ ಬಿಸ್ತೈತಿ. ಗೊತ್ತದಲ್ಲ ತಾತೇನವ್ರೆ ಹೋಗಿ ಬರ್ತೀರಿ. ಹೋಗಿ ಬರ್ತಾನ ಯಾವ ಬಾಯ್ ಬಾಯ್ ನೀನ್ ಕಮ್ಮತ್ ಅವ್ನು ತಿನ್ಬೇಕ ಅವನ ಯಾರ ಅವ ಅಗ್ಗೋ ನೀನ್ ಯಪ್ಪ ನೋಡಿ ನಾನ ತಿಂದು ಕೊಡ್ಬೇಕನ್ನತನು ಅವು ತಿನ್ಬೇಕು ಅವ್ ನಿಜ್ಗನಾಗ ಬರದ ಈಗ ತಿರ್ಗಾರ ಹೋದ ಅಣ್ಣ ಸಕ್ರಮ್ ತಾತೆ ಏನ್ ಮುಕ್ಕಾತು ಏನ ಏನ್ ಮುಕ್ಕಾತಿ ಏನ್ ಮುಕ್ಕಾತಿ ಅಂದ್ರೆ ಏನ್ ತಿನ್ನಾತಿ ಅಂತ ಕೇಳಿ ಹೆಂಗ ನಾ ಏನು ತಿನ್ಲ ಹುಡುಗ ಓ ಚುರುಮರಿ ಚಮಣ ಬಾಯಿ ಕೊಟ್ಟೇಳ ಕೊತ್ತು ಹುಡುಗ ನಾನು ಹೇಳ್ತಿದ್ದಾಕೆ ಸ್ವಲ್ಪ ಕೊಡ್ರಲ್ಲ ನೋಡಿ ಬಾಯಿ ತಗದ ಹುಡುಗ ಮೆರ್ರಗ ಮಳಿ ಐತತ್ತ ಯಾಕ ಮೆರ್ರಗ ಮಳಿ ನಾನು ಹೊಲಕ್ಕೆ ಬೆತ್ತಾಕ ಹೋಗಿನಿ ನಾನು ಹೇಳ್ತಿ ಬರ್ಗುಡ್ದ ಒಂದು ಪಾವು ಹುಳಿ ಕುದಿ ಹಾಕ್ಯಾಳ ಹುಳಿ ಗುಗ್ರಿ ಕುದಿಯಾಕ ಹಾಕ್ಯಾಳ ಹುಳಿ ಗುಗ್ರಿ ತಿನ್ಕೋತ ಈ ಹುಡುಗರಿಗೆ ಕೊಟ್ಕೋತ ಹುಳಿ ಗುಗ್ರಿ ಗತಿ ಕಾರೋದಿಲ್ಲ ಹಚ್ಚಿ ಮಾಡ್ಕೊಟ್ಟು ಪಳಾರ್ ಗತಿ ಕಾಂತ ಕೊಡ ಏನು ಬೇಕಿನ ಓಸಿಸಿ ಹುಟ್ಟಿದೇನ ಬೇಕು ಬಂದು ನನ್ಗೆ ಸ್ವಾದ್ರ ಮಾವ ಆಗ್ಬೇಕು ಕೊಡ ಸ್ವಲ್ಪ ಕೊಡ್ಲಿ ಹಾ ಬಾಯ್ತಿ ಕಡೆ ನಮ್ಮದು ಹಾ ಏನಾಯ್ತು ಕೊಟ್ಟಂಗೆ ಕೊಡ್ಲಿ ನನ್ನ ಮಣಂತಿ ಕೊಡ್ಲಿ ನಿನ್ನ ಮನತಿ ಹೋದ ಮೊದಲು ಬೆಂಕಿ ಹಚ್ಚ ಆಕೆ ಯಾವ ಪ್ರಕಾರ ಕೊಟ್ಟಿದ್ದಾಳ ಅದ ಪ್ರಕಾರ ತಗೋ ನೀನು ಹೆಪ್ಪ ನಾಟಿ ನನ್ನ ಮಣಂತಿ ಹೋದ ಬೆಂಕಿ ಹಚ್ಚೋದತ್ತ ಆಯ್ತು ಕೊಟ್ಟಂಗೆ ಇವ್ ಕೊಡೋದತ್ ನೋಡ ನಂದು ಎಷ್ಟು ನೀವು ಜೀವ ತ್ರಾಸ ಆಗೈತಿ ಅನ್ನೋದು ಗೊತ್ತಿಲ್ಲ ಇವಾಗ ಎಲ್ಲ ಇಲ್ಲೇನೈತಿ ರುಚಿ ಅಲ್ಲಿ ರುಚಿ ಐತಿಗಪ್ಪ ಅಲ್ಲಿ ಐತಿ ಇದ್ದದ್ದೆಲ್ಲ ರುಚಿ ಉಡೇ ಒಟ್ಟು ಏನಂದ್ರೆ ಉಡೇ ಒಡ್ಡುದು ಹೌದು ಬೇಕಂದ್ರೆ ಒಡ್ಡ ಅಣ್ಣ ಸಕ್ರಮ್ ತಾತೆ ಹುಟ್ಟಿಟ್ಟು ದೊಡ್ಡ ಮಗ ಆದ್ರು ಇನ್ನೊಬ್ಬರಿಗೆ ಉಡೇ ಒಡ್ಡಿನ ಬೇಡಿಲ್ಲ ಬೇಡುದಿಲ್ಲ ಆಚ್ ಇನ್ನೂ ಒಬ್ರಿಗೆ ಉಡೇ ಒಡ್ಡುದಿಲ್ಲ ಬೇಡುದಿಲ್ಲ ಅಂತಾನೆ ಹೇಳ್ತೀಯ ಹೌದಾ ಆ ಚಿಮ್ನಾನ ಪಳಾರ ನಿನಗ ಬೇಕಾದ್ರ ಉಡೇ ಒಡ್ ಬ್ಯಾಡ ಅಂದ್ರ ರಗಡ ಮಂದಿ ಜಮಕಾನ ಹಿಟ್ಟು ಕೊಡ್ಬೇಡ ಬೇಡ ಬೇಡ ನನಗ ನೋಡ ಆಗಿ ಒಬ್ಬ ನನಗಂತಂದ ಏನ್ ನೀವು ಬಾಯಕಿ ಶಾತೈತಿ ಜನ ಉಡೇ ಹೊಡ್ದಿ ಒಡೀನ್ರಲ್ಲ ತಲಿ ಬಾಗ್ಸಂಗದ ಏನಂದ್ರಿ ತಲಿ ಬಾಗ್ ಸೈನ್ಯ ತಲಿ ಬಾಗ್ಸಿ ಹೌದು ಅಣ್ಣ ಸಕ್ರಮ್ ತಾತ್ಯ ಇಲ್ಲಿವರೆಗೆ ನಾ ತಲಿ ಬಾಗ್ಸಿ ಯಾರಿಗೂ ನಡೆದಿಲ್ಲ ಇನ್ ಮ್ಯಾಗ ನಡೆಯುದಿಲ್ಲ ನೋಡು ತಮ್ಮ ಹೇದ್ಕೇತ ನೀನ್ ಹೇಳಪ್ಪನ ಹಡ್ಡಿ ಅಂದ್ರ ಯಾಕ ಒಮ್ಮೆ ಹುಡುಗ ಬಗ್ಗಾಕಬೇಕ ಬಗ್ಗಾಕಬೇಕು ಬೇಕಾದ್ರ ನನ್ನ ಕೈಲಿ ಆಗುದಿಲ್ಲ ಮಾರಾಯ ಆಗುದಿಲ್ಲ ಹುಡುಗ ಡೊಗ್ತೀನಿ ಬೇಡ 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 ಕೊಡ್ತಣ್ಣ ಅಣ್ಣ ಸಕ್ರಮ್ ತಾತ್ಯ ಶ್ರೀರಾಮಚಂದ್ರ ಸೀತಾದೇವಿ ಗೆಲ್ಲಬೇಕಾದ್ರೆ ಮೇಲೆ ಕಾಗಿ ಕಟ್ಟಿದ್ದ ತೆಳಗ ಎಂಡಿ ಕಡಾವನ್ಯಾಗ ನೋಡಿ ಮೇಲೆ ಬಾಣವನ್ನ ಬಿಟ್ಟು ಸೀತಾದೇವಿನ ಗೆದ್ದಾರ ಅಂತ ರಾಮಚಂದ್ರ ದೇವರು ಸೋತಿದಾನಂದ ಒಳಕ ನಾ ಸೋಲುದೆ ಅಂತ ದೊಡ್ಡ ಮಾತು ಕೊಡಿದ್ಯಾ ಅಡಿಸಿಗಂಡ ಇಲ್ಲಿ ಯಾರು ಹೇಳ್ತೇ ಡೊಗ್ ಕೊಡ್ಲಿ ಉಡಿಯದಾಗ ಕೊಡಿದಾನ ಮಂದಿ ಕಡೆ ಮಾರಿ ಮಾಡ ಕೊಡ್ಲಿ ಕೊಡ್ರಿ ಅಡ ಸಕ್ರಮ್ ತಾತ್ಯ ಇಂತ ಬಂದ ನಿಮ್ಗೆ ಎಷ್ಟು ಕೊಟ್ಲು ಸ್ವಲ್ಪ ಜನ ಇಂತ ಬಂದ 6, 3, 9 ವರಿ ಕೊಟ್ಟ ನೋಡು 6, 3, 9 ವರಿ ಒಳಗೆ ನನಗೆ ಎಷ್ಟು ಕೊಟ್ರಿ ನೀವ್ ಎಷ್ಟು ಇಟ್ಕೊಂಡ್ರಿ 6, 3, 9 ಎಲ್ಲ ನಾ ಇಟ್ಕೊಂಡಿ ಬರೀ ಮ್ಯಾಗಿನ ವರಿ ಕೊಡಿದ ನೋಡ್ ನಿಂಗ ವರಿ ಅಡ ಸಕ್ರಮ್ ತಾತ್ಯ 6, 3, 9 ಒಳಗ 9 ನೀವ್ ಇಟ್ಕೊಂಡ್ರಿ ವರಿ ನನಗ್ ಕೊಟ್ರಿ ಹೌದು ವರಿಗೆ ಏನ್ ಆಗ್ಬೇಕೆಲ್ಲ ಆಗಿ ಹೋಯ್ತು ಆದ್ರ 9ಗೆಲ್ಲ ಹೆಂಗ್ ತಡದ್ರಿ ಹೇಗಲ್ಪ ಜನ ಹಿಂದ ಕುಸ್ತಿ ಮೇದ ಹುಡುಗ ಅಂತ ಹೇಳಿ ಆ ಚಿಮ್ಮನ ಕೈಯಾಗಿಂದ ಪಾರಾಗಿ ಬಂದ ಹುಡುಗ ನಿನ್ನಂತ ಸೊಟ್ಟ ಗಲಿಪೆ ಆಗಿದ್ರ ಗಾಡಿ ಹಲ್ಲಿ ಮಾಡಿ ಒತ್ತಳಕ್ಕೆ ಹಲ್ಲಿ ಅಡ ಸಕ್ರಮ್ ತಾತ್ಯ ಪ್ರೀತಿಯಿಂದ ನಾನು ಹಾಕಿ ಮನೆಗೆ ಹೋದ ಬಳಕ ನಿನಗ ಊಟಕ್ಕೆ ಹಾಕಿ ನಿನ್ನ ಈ ಪರಿ ಮಾಡಿದಾಳ ಅಂದ ಬಳಕ ಇನ್ ಮ್ಯಾಗ ನಿನ್ನ ಹೊಲ ಹೋಗ್ಲು ಏನೈತಿ
ಏನಂದಿ? ನಿನ್ನ ಹೊಲ ಹೋಗ್ಲಿ ಮತ್ತ ನಿನ್ನ ಮನಿ ಹೋಗ್ಲಿ, ಹೌದ ಆಕಿನ ಮಾತ್ರ ಬಿಡುದು ಬೇಡ. ಏ ಹುಡುಗ, ಯಾಕ? ನಂದ ಹೊಲ ಒಂದ್ 2 ಎಕರೆ ಐತಿ, ಬಾಳ ಏನಿಲ್ಲ. ಹಾ. ಹೊಲ ಹೋಗ್ಲಿ, ಹೊಲದಾಗ ಬೋರು ಐತೆ, ಹಾ. ಸಿಲಾಪ್ ಮನಿ ಐತೆ. ಮನಿ ಹೋತಂದ್ರ ನಾ ಎಲ್ಲಿ ಇರುದು? ಮಕ್ಕಳ ಕರ್ಕೊಂಡು ಎಲ್ಲಿ ಆ ಮನಿ ಹೋದ್ರ ನನ್ನ ಮನಿ ಯಾರ ಐತಿಲ್ಲ ಕುಲ್ಲ. ಇವ್ ನಂದೆಲ್ಲ ತಳಿಗ್ ಬೀಳದ, ಇವ್ ಕೆಲಸ ಸುದ್ದ ಮಾಡ್ಕೊಳ್ಳೋಣ. ಅಡ ಸಕ್ರಮ್ ತಾತ್ಯ, ಯಾವಾಗ ನಿನಗ ನನ್ನ ಮಾನ ಅಪಮಾನ, ನಿನ್ನ ಸ್ವಾಧೀನ, ನಿನ್ನ ಮಾನ ಅಪಮಾನ ನನ್ನ ಸ್ವಾಧೀನ ಅಂತ ಹೇಳಿದೆ ನಂದು ಬಳಕ, ನಿಂದು ಹಾದ್ರು ಅಷ್ಟೇ, ನಂದು ಹಾದ್ರು ಅಷ್ಟೇ. ಅಣ್ಣ ಗಲ್ಪ ಜನ ಈ ಪರಿ ಮಾಡಿದಾಳ ಅಂದ ಬಳಕ ಇನ್ ಮ್ಯಾಗ ಆಕಿನ್ ಬಿಡುದು ಬೇಡ. ಏನ ನನ್ನ ಮಾನ ಅಪಮಾನ ನಿನ್ನ ಸ್ವಾಧೀನ, ನಿನ್ನ ಮಾನ ಅಪಮಾನ ನನ್ನ ಸ್ವಾಧೀನ. ಒಟ್ಟ ನನ್ನೆಲ್ಲ ತಡಿಗ್ ಬಡಿ, ನಿನ್ನ ಮಾನ ಅಪಮಾನ ನೀ ಸುದ್ದ ಮಾಡ್ಕೋ. ಹಾಗೇನಲ್ಲ, ನಿನ್ನ ಬಿಟ್ಟ ನಾ ಇಲ್ಲ, ನಾನು ಬಿಟ್ಟ ನೀ ಇಲ್ಲ. ಹೇಳ್ತಾನೆ ಕೇಳೋ. ಇನ್ನ ಬಂದಿಲ್ಲ ಹೇಳಕ್ಕೆ. ಬಂದಾಳ ಬಂದ ನಮ್ಮ ಓಡ್ಯಾಕ ದರ ಹಮೇಶ ಈಕಿ ನಮ್ಮ ಬಾಗಿಲ ಮುಂದ ಹಾಯ್ತಾಳು. ಹೌದು ಸಂತಿಗೆ ಹೋಗ್ಬೇಕಾರೆ ಈಕಿ ನಮ್ಮ ಬಾಗಿಲ ಮುಂದ, ಹೌದು. ಆ ನೀರಿಗೆ ಹೋಗ್ಬೇಕಾರೆ ಈಕಿ ನಮ್ಮ ಬಾಗಿಲ ಮುಂದ. ಬಾಗಿಲ ಮುಂದೆ ಆಯ್ತಾಳ. ಮನ್ಯಾಗ ನೀರು ಸಾಕಾದ್ರೂ ಅವ್ನ ನೀರೆಲ್ಲ ಬಚ್ಚಲ್ದ ಸುರೋದು, ಮತ್ತ ನೀರು ತರಾಕ್ ಬರೋದು. ತಾತ್ಯ ಇದು ಅಲ್ಲ ಚರಿಗೆ ತೊಂದು ಹೋಗ್ಬೇಕಾರೆ ಈಕಿ ನಮ್ಮ ಬಾಗಿಲ ಮುಂದ ಹಾಯ್ತಾಳು. ಸುಮ್ಮನ ಹೋಗ್ಬೇಕಿಲ್ಲೋ, ಆ ವಾರಿಗೆ ಗೆಳತರಿ ಗುಡಿಕಿ ನೀರ್ ತರಕ್ ಹೋದ್ರ ಎಡಗಣ್ಣ ಬಲಗಣ್ಣ ನೋಡ್ಕೊಂತ ಕಣ್ಣು ಬಾರಿಸ್ಕೊಂತ ಮುಗುಳ್ನಾಗಿ ನಕ್ಕೊಂತ ಹೋಗ್ತಾಳ ತಾತ್ಯ. ನನಗ ಆಸೆ ಹೆಚ್ಚೈತಿ ಅಂದ ಬಳಕ ತಾತ್ಯ ಈಕಿ ಇಷ್ಟೆಲ್ಲ ಆಸೆ ಮಾಡು ಚಲೋ ಅಲ್ಲ. ಈಕೆಲ್ಲ ಇಷ್ಟು ಆಸೆ ಮಾಡ್ತಾಳ ಅಂದ್ರೆ ನಮ್ಮ ಮನೆ ಅಂತ ಯಾಕೊಂದು ಸಂದ್ರಿ ಐತೋ ತಾತ್ಯ.
ಸಂದ್ರಿ ಐತಾ ಐತಲ್ಲ ತಾತೆ ಐಕೆ ಬರುದ್ ನೋಡ್ಕೊಂಡ ಮುಂದ 3 ಮಳ ಬಿಡಾವ ಹಿಂದ ಮಾರಿ ಈಕಿನ ನಿನ್ನ ಅಲ್ಲ ಆಕಿನ ಅಂದ್ರೆ ನೀ ನಡಕದಿಲ್ಲ ಅದಕ್ಕೆ ಅಕ್ಕಿನ ಎಬ್ಬಿಸ್ಕೊಂಡು ಹೋಗಿ ಆ ಸಂದ್ರ್ಯಾಗ ನನ್ನ ಕೆಲಸ ಕಂಡ ಈ ಮಂದ್ಯ ಬಿಟ್ನಿ ಅಂದ್ರೆ ಈಕೆ ಒಬ್ರು ಹೋಗ್ತೈತಿ ಬಂಗಾರ ಅಂತ ಹುಡುಗ ಬಾಯಿ ತೆರೆದು ಕೇಳ್ತಾನ ನನ್ನ ಪೇಷಂಟ್ ಪಳಂಗ ಮ್ಯಾಗ ಕುಂತ ನನ್ನ ಮಗಳು ನಗಿಸಿ ನನ್ನ 4 ಮಾತು ಮಾತಾಡಿ ಆದ್ರೆ ಈಕಿಗೆ ಎಷ್ಟು ಸಂತೋಷ ಆಗ್ತೈತಿ. ಸಂತೋಷ ಮಾಡಾಕ ನಗುದಿರ್ಲಿ ಎಷ್ಟೋ ಗಂಡಸ ದೊಡ್ಡದಿದ್ರು ಸಾಗಲಿ ಸಾಂದಿದ್ರು ಹೆಣ್ಣು ಬೇಕಾದಂಥ ದೊಂಡಿಗೆ ಇದ್ರು ಸದ್ಯಕ್ಕ ಗಂಡಿಗೆ ಹೆಣ್ಣು ಸೋಲಬೇಕ. ಈಗ ಯಾವಾಗ ಈಗ ಇಷ್ಟೆಲ್ಲ ಪಂಟ್ ಹಚ್ಚಿದ ಅಂದ್ರೆ ಬರ್ತಾಳೋ ಏನಂತಾಳೋ ಕೇಳ್ತಾನೆ ಸರಿ ಏನು ಚಿಮ್ಮಣ ಬಾಯಿ ತಾತ ಯಾಕಪ್ಪ ನಮ್ಮವ್ವ ನಿಂದು ಸೊಕ್ಕ ಬಾಳ ಯಾಕೆ ಏನು ಸೊಕ್ಕ ಅಲ್ಲ ಅವನ ಮುಂದ ಸತ್ ಹೆಣ ಹಾಯೋದಲ್ಲ ಯಾರು ಒಟ್ಟು ಸುಮಾರು ಕಣ್ಣು ಕೆಟ್ಟದಾವ್ ನೀರ್ಗ್ ಹೋಗ್ಬೇಕಾರ ಅವ್ರ ಬಾಗಲ್ ಮುಂದ ಆಯ್ತದ ಹೊಲಕ್ ಹೋಗ್ಬೇಕಾರ ಅವ್ರ ಬಾಗಲ್ ಮುಂದ ಆಯ್ತದ 3 ಸಂಜೆ ಇದಕ್ಕ ಹರಿವತ್ತ ಅಲ್ಲೇ ರೋಡ್ ಅಲ್ಲವಾ ನೀ 3 ಸಂಜೆ ನೀರ್ ಹೋಗೋದ್ ನೋಡ್ಕೊಂಡ ಏನ್ ಮಾಡ್ತಾನ ಅವ್ರ ಮನೆಗೆ ನಾ ಮನೆಗೆ ಒಂದ್ ಸಂದ್ರಿ ಐತೇವ ಆ ಸಂದ್ರ್ಯಾಗ ಜಪ್ಪಿಸ್ಕೊಂಡ್ ಕುಂಡ್ರ ಕುಂತ ಏನ್ ಮಾಡ್ತಾನ ಮುಂದ 3 ಮಳ ಹೋಗಿ ಬಿಡ ಹಿಂದ ಮಾರ್ಯಾಗ ಹಗಾರ್ಕ ಬಂದ ಹಿಂದ ಮಾರಿ ತಗೊಂಡ ಆ ಸಂದ್ರ್ಯಾಗ ಹಾಕಿ ಏನ್ ಮಾಡು ಮಾಡಿ ಹೊರಗ್ ಮಂದ್ಯ ಪಂಟದ್ ಹೋಗವ ಧೋತ್ರ ಕೈ ಹಿಡ್ಕೊಂಡು ನೀ ಹೇಳವ ಇವ್ ಮಾಡವ ಧೋತ್ರ ಕೈ ಹಿಡ್ಕೊಂಡು ಹೋಗವ ಅದ ಅಂತಾನ ಏನ್ ಮಾಡ ತಾತ್ಯ ಹೆಣ್ಣಂದ್ರ ತಾತ ಗಿಡದಾಗಿನ ಮಾಯನ್ ಹಣ್ಣು ಅಂತ ತಿಳ್ಕೊಂಡ ನೀನು ಏನೋ ತಾತ್ಯ ಒಂದ ಪರಸ್ತ್ರೀ ಹೆಣ್ಣು ಮಕ್ಕಳನ್ನೇ ನಿತ್ತ ತಾತ್ಯ ದಾರಿಲಿ ಮಾತಾಡಿಸ್ಬೇಕಾದ್ರಿ ಒಂದ ನಾಗರ ಹಾವಿನ ಮೇಲೆ ಕಾಲಿಟ್ರಿ ಮನುಷ್ಯನಿಗೆ ಎಷ್ಟು ಭಯವಾಗ್ತದ ತಾತ್ಯ. ಅದರಂತೆ ಇವ್ರ ಗುರ್ತ ನನಗಿಲ್ಲ ತಾತ್ಯ, ನನ್ನ ಗುರ್ತ ಇವಾಗಿಲ್ಲ. ನನ್ನ ಎದುರು ನಿಂತ್ಕೊಂಡೆ ನನ್ನ ರಂಗ ಮಂಚಕ್ಕೆ ಬಂದ ಪಾನಸು ಬರ್ತಿಂದ ಹೋಗದ ತಾತ್ಯ ನಿಮ್ಮನ್ನು ಕೊಟ್ಟೆ ಹಚ್ಕೊಡಕತ್ತಾರ ತಾತ್ಯ. ಇಟ್ಟು ಜಬರ್ಸಿ ಮಾಡಿ ಕೇಳಾಕ ಯಾರಿವ ಯಾರವ ಇವ ಚೆಲ್ವ ಯಾರವ ಇವ ಚೆಲ್ವ ಅವ ಎಲ್ಲಿ ಯಾರವ ಇವ ಚೆಲ್ವ ಯಾರವ ಇವ ಚೆಲ್ವ ಕಲ್ಲವು ಜೀ ಜೀ ಜೀರ ಗಂಡ ಕ್ಯಾಟಾವ ಒಂದ ಗಳಿಗೆ ತಗೊಂಡಲ್ಲೋ ಜೀವ ಜೀ ಜೀ ಜೀರ ಗಂಡ ಕ್ಯಾಟಾವೋ ಒಂದ ಗಳಿಗೆ ತಗೊಂಡಲ್ಲೋ ಜೀವ ಜೀ ಜೀ ಜೀರೆ ಸುರಾಬರ ಮಾವ ಹುಗದನೋ 10 ಕಿಲೋ ಜಾವು ಜೀ ಜೀ ಜೀರೆ ಸುರಾಬರ ಮಾವೆ ಹುಗದನೋ 10 ಕಿಲೋ ಜಾವು ಜೀ ಜೀ ಜೀರೆ ಅದಿಯವ್ವ ಸತ್ರೆ ದೀಪಕ್ಕ ದಿಕ್ಕ ಇದ್ದಂಗ ಜೀ 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 ಅದಿಯವ್ವ ಸತ್ರೆ ದೀಪಕ್ಕ ದಿಕ್ಕ ಇಲ್ದಂಗ ಜೀ ಜೀ ಜೀರೆ ಮೂಲಾದ್ರವ್ವ ನನಗೆ ವರ್ಮೈರ ಬಂದ ಮೂಲಾದ್ರವ್ವ ನನಗೆ ವರ್ಮೈರ ಬರ್ತ ಬಂದವೋ ನಾಗೋ ಜೀ ಜೀ ಜೀರ ಅಣ್ಣ ತಾತನವ್ರೆ ನಾನು ಹೇಳಿದೆ ಮಾತೆ ನಿಮಗದ ಗುರ್ತಾಯ್ತಾ ತಾತ್ಯ ಎನ್ನ ಗಂಡ ಭಾವ ಮೈದನ
ಬಾಳ ಕೆಟ್ಟದಾರ ಏನ ಕೆಟ್ಟದಾರ ಊರ ಹಾಕಿಡ್ದಾರ ಅವ್ರನ್ನ ತಾತ್ಯಾನವ್ರೆ ಹಾ ನೋಡಪ್ಪ ಕೆಟ್ಟಂದ್ರೆ ಅವರ ಮೈ ಕೈಲಿನ ಕೆಟ್ಟಿಲ್ಲ, ಹೌದು ಕತ್ತಿ ಕಟಾರದಿಂದ ತಾತ್ಯ ಬಾಳ ಸೂರವಂಡ್ರದಾರೆ. ರಣಸೂರ್ ಅದಾರ. ಹೌದಿಲ್ಲ? ಹಾ ಇವರು ಕೇಳು ಮತ್ತ ತಾತ್ಯ ಅದಾರೆ. ನನ್ನ ಗಂಡ ಭಾವ ಮದಿನ ಭೇಟಿ ಆದ್ರೆ ತಾತ್ಯ ಇವ್ರನ್ನ ಕಡಿದು ಒಂದು ಹೊಳೆಮೆ ಕಾಣಿಸ್ತಾರೆ. ಹಾ ಬಿಟ್ಟಾರೆ ಒಂದು ಹೆಣ್ಣಿನ ಮ್ಯಾಗ ಮನಸ್ಸು ಮಾಡಿ ವ್ಯರ್ಥವಾಗಿ ತಾತ್ಯ ಸತ್ತು ಹೋಗೋದು ಚಲೋ ಅಲ್ಲ. ಚಲೋ ತಾತ್ಯ ಮನ್ಯಾಗ ಮದುವೆ ಅಂತ ಎಂತಾಕಿ ಭಾಳ ಚಂದ ಅದಾಳ ಇವ. ಒಂದು ಗಣಪತಿ ಮುಂದಿನ ಗೊಂಬೆಗಳ ಆಗಿದಾಳ. ಅಂತ ಹೆಂತಿ ಬಿಟ್ಟೆ. ನಮ್ಮಂತ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ತಾತ್ಯ ಮನಸ್ಸು ಮಾಡೋದು ಚಲೋ ಅಲ್ಲ. ಇವರ ಕರಿಬಾರ್ದು ತಾತ್ಯ ಏಕ ಜಾತ ನಾನು ಬರುದಲ್ಲ ಅಂತ ಹೇಳಿ ಒಟ್ಟ ಬರಬೇಡ ಅವನಿ. ಒಟ್ಟ ಬರುದಿಲ್ಲ. ಸಕ್ರಮ್ ತಾತ್ಯ ಬಂದಳೇನೋ ಏನ್ ಹಾಸಿಗೆ ತರತಾಳು ಹಾಸಿಗೆ ತಗೊಂಡ ಬಂದಾಳು. ಹಾ ನೆಟ್ಟ ಮೆಟ್ಟ ನಮ್ದು ಅಲ್ಲೇ ಐತಿ ಹೆಸರಿಗ್ಯಾಗ. ಏನ್ ತಂಡ ಹೆತ್ತಿಲ್ಲಪ್ಪ, ಇನ್ನ ಸೆಕೆ ಆಗಾಕತ್ತೈತಿ. ಅಮ್ಮನ್ ಲೈಲಾನ ಹಂಗೈತಿ ಮತ್ತ. ಹಾ ಅಲ್ಲಿ ಹೋಗಲ್ಪ ಜನ. ಆಕಿ ಗಂಡ ಭಾವ ಮೈದುರ ಬಾಳ ಕೆಟ್ಟದಾರತ್ತ. ಆಕಿ ಗಂಡ ಭಾವ ಮೈದ್ರು ಬಹಳ ಕೆಟ್ಟಿದ್ರ ಊರ್ ಜನರೆಲ್ಲ ಊರಾಗ ಯಾಕೆ ಇಟ್ಕೊಂಡ್ರ ಅಂತ. ಅವ್ರೇನು ಮೇಯದಿಂದ ಕೆಟ್ಟಿಲ್ಲ, ಕತ್ತಿ ಕಟ್ಟಾರದಿಂದ ಬಾಳ ರಣಸೂರ್ ಅದಾರತ್ತ. ಕತ್ತಿ ಕಟಾರದಿಂದ ರಣಸೂರ್ ಇದ್ರ ನನ್ನೇನ್ ಮಾಡ್ತಾರಂತ ಅವ್ರ. ಈ ಮಂದ್ಯಾಗ ನೀ ಸಿಕ್ಕ್ರ ನಿನ್ನ ಕಡೆ ಚೂರ ಅಂತೂರ್ ಮಾಡಿ ಊರ್ ಮುಂದ ಅಗಸ್ಯಾಗ ಉಗದ ಊರಾಗಿನ ಹೆಂಡ ದನ ದಾಟ್ಕೊಂಡ್ ಹೋಗ್ತಾರ. ಓಹೋ ಏ ಹುಡುಗಿ ನಿನ್ನ ಗಂಡ ಭಾವ ಮೈದ್ರು ಹೇಳಬೇಡ ಸಿಟ್ಟ, ನನ್ನ ಕೈಯಾಗ ಆಗಿ ಒಯ್ದಾರ ನಟ್ಟ. ಗಲ್ಪೆ ಅದೇನ ಬಾಳ ಒಟ್ಟ ಕೊಡ್ತೇನ 108 ಹೊಂಟ ಬಾರ ಮೋದಿಗೆ ತನಕ ಹೊಂಟ ಬರದಿದ್ರ ಉಚ್ಚುತ್ತಾನೆ ನಿನ್ನ ಊಟ ಹೋಗ್ಬೇಕು. ಯಾರಿಗೂ ಆಗಿಲ್ಲ, ನಿನಗೂ ಆಗದಲ್ಲ. ಸುಳ್ಳ ಒಣ ಡಬಲ್ ಹೇಳಬೇಡ, ಗೊತ್ತಾಯ್ತು ನನಗೆ. ಏ ತಾತ್ಯ ಇದು ಪಕ್ಕ ಅಲ್ಲ, ನಿನಗಾರ ಮಾತಾಡ ತಿಳಿತೈತಿಲ್ಲೋ. ಇದು ಪಕ್ಕ ಇಲ್ಲ, ಕಚ್ಚಾ ಐತಿ. ಕಚ್ಚಾನ ಬೇರೆ, ಪಕ್ಕನ ಬೇರೆ. ಎರಡು ಅವಾದ್ ಬಿಡೋ ನೀವ. ಹೋದ್ಮೇಲೆ ಹಾರುತ್ತೇನೋ ರುಂಡಾಜಿ ಜೀರೆ. ಓಹೋ ನೀನು ಮಾಡ್ತಾವ, ನನಗೆ ಗೊತ್ತಾಯ್ತು. ಬಂದ ಶೇಕೆ ಒಮ್ಮೆ ಬಂದ ಶೇಕೆ ಬೆಂಡಿದ
ನಮ್ಮ ಹಿರಿಯರ ಕಾಲದಿಂದ ಅಲ್ಲಿ ಏನೋ ಅನ್ನತಾರಗಪ್ಪ ಗಲವಲಿಗೆ ಕುಂತ ಹೇಳನ್ನತ್ತಾರ ನೋಡು. ಕುಂತ ಹೇಳನತ್ತಾರೋ ನಿಂಗೆ ಕುಂಡ್ರಾಕ್ ಬರೋದಿಲ್ಲ. ನನಗೂ 73 ವಯಸ್ಸು ಐತಿ. ನಾ ಕುಂಡ್ರಾಕ್ ಬರೋದಿಲ್ಲ. ನಾ ಜಿಗದ ಟೇಜ್ ಹಿಡಿದ ಮಗಳದನು. ವಯಸ್ಸಾದ ಮನುಷ್ಯಾಳ ನೀವು ವಿಚಾರ ಮಾಡಿ ಗಪ್ಪ ಕುಂಡ್ರಿ. ಮತ್ತೆ 73 ಹೆಂಗ್ ಸರ್ ಹೆಂಗಸೂರಿಗೆ ಯಾಕಂಟು ಬಿದ್ದಿ? ಅದ ಸಕ್ರಮ್ ತಾತ್ಯ ಕರೆನಾ ನಮ್ಮ ಹಿರಿಯರ ಕಾಲದಿಂದ ಒಂದು ಹತ್ಯಾರ ಐತ್ರಿ. ನಮ್ಮ ಹಿರಿಯರ ಕಾಲದಿಂದ ತಂದದ್ದ ಒಂದು ಹತ್ಯಾರ ಐತಿ. ಹತ್ತಾರು ಹೇಳುವಲ್ಪ 73 ವಯಸ್ಸು ಗಂಟೆ ಬಿದ್ದು ಅಂದ್ರೆ 73 ವಯಸ್ಸು ಆದ್ರೂ ಸರಿಯಕ ಹುಂಚಿ ಗಿಡ ಮುಪ್ಪಾದ್ರೂ ಹುಳಿ ಮಾತ್ರ ಅದ್ರ ಹೋಗಿಲ್ಲ. ಇನ್ನ ಹುಳಿ ಐತಿ ಅದಕ್ಕೆ ಬೆಳೆದಿದ್ದೀವಿ. ಅದ ಸಕ್ರಮ್ ತಾತ್ಯ ನಮ್ಮ ಹಿರಿಯರ ಕಾಲದಿಂದ ಒಂದು ಜಂಗ್ ತಿಂದ ಹತ್ಯಾರ ಇರ್ತಾವ. ಹತ್ತಾರು ಐತಿ ಏನ್ ಮಾಡಿಪ ಆದ್ರೆ ಸಾಣಿ ಹಿಡಿಸ್ಕೊಂಬಂದ ಜಗನಿ ಮ್ಯಾಗ ಪೂಜೆ ಮಾಡಿ ಇಟ್ಟಿದನ್ರಿ. ಯಾತಿಗಂದ್ರೆ ಜರಿಕಿ ಗಂಡ ಈ ಜನದಾಗ ಸಿಕ್ಕರ ಅವನು ಒಂದು ಕಡ್ತಾಗ 2 ತುಂಡು ಮಾಡಿ ಸರ್ಕಾರದವ್ರು ಬೇಡಿದ ದುಂಡು ಕೊಟ್ಟ ಯಾವತ್ತು ಗುಂಗಿ ಹೊಳಗತ್ತೆ ಮತ್ತ ಹಂಗ ಮಾಡ್ತೀಯಲ್ಲ ತಗದ್ ತಳಗ ಹೋಗ್ಯಾಕ ಅದನ್ನ. ಹಾ ನಿನ್ನೂ ಹೋಗಿತ್ತನ. ತಾತ್ಯ ಇಟ್ಟು ಗುಯ್ಯಾಡ್ಸ್ಕೊಂತ ಬರ್ತಾಳ. ಪ್ರೀತಿಯಿಂದ ಕರಿತೇನ ಇದಕ್ಕೆ ಬರ್ತಾಳ. ಕೇಳ್ಕೊಂಬ ಪಟ್ಕ ಸರಿತು ಮತ್ ಬೀಳ ತಳಗ ಇನ್ನೇ ಸನಿಯಕ್ ಬಂದಿರಬಾರ್ದ. ಏನು ಚಿಮ್ಮಣಬಾಯಿ ಹೇಳಪ್ಪ. ಪಕ್ಕ ಮಾಡಿದೆವು ನೀನು ಅವ ಅದೇಳ ನೀನು ಸುದ್ದ ಏನ್ ಗುದ್ದ ಅಂತ ಮಗನ ಅಲ್ಲ ತಾತ್ಯ ಹೇಳ. ಅವಂತಾನು ಹಾ ಅವ್ರ ಹಿರಿಕೆರವ್ರ ಕಾಲಿದವಾಗ ಜಂಗತಿಂದ ಹತ್ತಾರ ಇತ್ತಾತ. ಹತಾರೆ. ಹಾ 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 ಅದನ್ನ ಸಹಜನ ಹೆಸರಿ ಸಂತಿಗೆ ಹೋಗಿ ಹಾ ಹಾ ಸಾನಿ ಇಡ್ಸ್ಕೊಂಬಂದ್ ಜಗಲಿ ಮ್ಯಾಗ ಪೂಜೆ ಮಾಡಿದಾನಂತ. ಅಣ್ಣ ತಾತ್ಯನವ್ರೆ ಜಗಲಿ ಮಿಲ್ಟ್ರಿ ಪೂಜೆ ಯಾಕೆ ಮಾಡಕತ್ತಾನ್ರಿ? ಜರ ನಿನ್ನ ಗಂಡಿ ಜನದಾಗ ಸಿಕ್ಕಂಗಾದ್ರೆ ರುಂಡ ಹಾರಿಸಿ ಹಾ ಹಾ ಸರ್ಕಾರದವ್ರು ಬೇಡಿದವ್ರು ದಂಡ ಕೊಟ್ಟೆ. ಹಾ ಹಾ ಯಾವತ್ತು ಗುಂಗಿ ಒಳಗೈತೆ ಗುಯ್ 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 ಇಲ್ಲೇ ಸೂತ್ರಗಾವ್ ತಾತ ಹಿಂಗ ಹೇಳಕತ್ತಾನ. ಕೂಡಿದಂತ ಮಂದಿಯಾಗೇನು ಸುಧಾರಿಸ್ಕೊಂಡು ಬರ್ತಾಳ. ಏನ್ ಹಂಗ ಬರ್ತಾಳ? ಏನು ಯಾರು ನೋಡ್ರಿ ಯಾರು ಇಲ್ಲ ಸಹಜ ಬಂದು ಎರಡು ತಿಂದು ಹೋಗ್ತಾಳ. ತಾತ ಹಿಂಗಂತಾನ. ಹೌದೌದು ತಾತನವ್ರೆ ಕೆಂಪ ದೇಸಾಲ ಹೂವ ಕಂಪಿಡಕದಾರ ಏನು ಹಾ ಕೆಂಪನ್ನವರಲ್ಲಿ ಗುಣವಿಲ್ಲ ಅಂದ್ರೆ ತಾತೆ ಮಾತಿನ ಅರ್ಥ ಬಂದ ಗೊತ್ತಾಯ್ತು. ಗೊತ್ತಾಗಿಲ್ಲ ತಾತ ಏನು ಗೊತ್ತಾಗಿಲ್ಲ ಇಲ್ಲ ಏನ್ರಿ ತಾತ್ಯ ಈ ಸತ ನೋಡಪ್ಪ ನಿಮ್ ಗಲ್ಪಜಿ ನಂಗೆ ಹೆಂಗ ಕನಕತ್ತಾನಂದ್ರೆ ನಾವೊಂದ ಕೆಂಪ ಸೀರೆ ಉಟ್ಕೊಂಡು ಒಂದ ಕೆಂಪ ಜಂಪ ತಡ್ಕೊಂಡು ತಲೆ ತುಂಬ ಹೂ ಹಾಕೊಂಡೆ. ಹೌದು ಈ ರಂಗ ಮಟ್ಟಪ್ಪಲ ತಾತ್ಯ ನಿತ್ತ ಏನು 4 ಮಾತು ಹೇಳ್ತಾ ಇದ್ದೀನಿಲ್ಲ. ನಾನೊಂದು ಕೆಂಪ ದೇಸಾಲ ಹೂವಿದ್ದಂಗ. ಹೌದಲ್ಲ ಇವ ತಾತ್ಯ ಮನ್ಯಾಗ ಮದುವೆ ಅಂತ ಎಂತಾಕಿ ಒಂದ ಕಪ್ಪರ ಗೊಂಬೆಗೆಳ ತಾತ್ಯ ಆ ಮದುವೆ ಅಂತಿಲ್ಲ ಮದುವೆ ಅಂತ ಒಂದು ಗುಲಾಬಿ ಹೂ ಇದ್ದಂಗ ನಮ್ಮಂತ ಪರಿಸ್ಥಿತಿ ಹೆಣ್ಣು ಮಕ್ಕಳು ಅಂದ್ರೆ ಒಂದು ಕೆಂಪ ದೇಸಾಲ ಹೂ ಇದ್ದಂಗ. ತಾತ್ಯ ಕೆಂಪ ದೇಸಾಲ ಹೂ ನೋಡಲಿಕ್ಕೆ ಅಟ್ಟ ಚಂದ ಆದ್ರೆ ಅದರಲ್ಲಿ ವಾಸನೆ ಇರೋದಿಲ್ಲ. ಅದರಂತೆ ಮನೆಯಾಗಿನ ಮದುವೆ ಅಂತ ಅಂದ್ರೆ ಒಂದು ಗುಲಾಬಿ ಹೂ ಇದ್ದಂಗ ನಮ್ಮಂತ ಪರಿಸ್ಥಿತಿ ಹೆಣ್ಣು ಮಕ್ಕಳು ಅಂದ್ರೆ ತಾತ್ಯ ಒಂದು ಕೆಂಪ ದೇಸಾಲ ಹೂ ಇದ್ದಂಗ. ತಾತ್ಯ ನಾವ್ ಎಷ್ಟೋ ಚಂದ ಇದೀವಿ ಅಂದ್ರೂ ನಾ ಏನ್ ನೋಡಪ್ಪ ಇವನ್ ಮದುವೆ ಅಂತ ಯಾವ್ದಲ್ಲ ಈತನು ನನ್ನ ಗಂಡ ಆಗುದಲ್ಲ. ಬೇಕಿನ ಗುಡ್ಡಂಬ ಚೆನ್ನಿಕು ಶಿವರಾಯಿ ತಾತ್ಯ ಮತ್ತಾರಿ ಹೇಳ್ತಾನೆ ಕೇಳುವಂತ ನಾವು ಯಾರನೋ ಚತುರ ನಮ್ಮ ಮ್ಯಾಲೆ ಯಾಕೋ ನಿನ್ನ ದಿಗರಾನ ಯಾರನೋ ಚತುರ ನಮ್ಮ ಮ್ಯಾಲೆ ಯಾಕೋ ನಿನ್ನ ದಿಗರಾನ ಪರ ಹೆಣ್ಣಿನ ಮೇಲೆ ಮಾಡುವುದಲ್ಲೋ ನಗರಾನ. ಪರ ಹೆಣ್ಣಿನ ಮೇಲೆ ಮಾಡುವುದಲ್ಲೋ ನಗರಾನ. ಹೆಣ್ಣಿಗಾಗಿ ಸತ್ತೋ ಜೋಕ್ ಮಾರ ಸಿಕ್ಕಿಲೆ ಸಿರಾನ ಕೆನ್ನಿಗಾಗಿ ಸತ್ತೋ ಜೋಕ್ ಮಾರ ಸಿಕ್ಕಿಲೆ ಸುರಾನ. ಏಳು ದಿವಸಕ್ಕೆ ಹೊಡೆದ ರೌನ ಸಿರಾನ. ಹೌದಿಲ್ಲ ಹಾ 7 ದಿವಸಕ್ಕೆ ಹೊಡೆದ ರೌನ ಸಿರಾನ.
ಅನಾಥತನವ್ರೆ ನಾನು ಹೇಳಿದ ಮತ್ತ ಗುರ್ತಾಯ್ತು ಏನ್ ಗೊತ್ತಾಯಿಲ್ಲ ಚೆನ್ನಾಗಿ ಮಾಡಿದಾರ ಮೈಕ್ ತೋರ ಮೈಕ್ ತಗೊಂಡು ತಾತೇನವ್ರೆ ಹರಿಗೆ ಹರಿಗೆಟ್ಟ ಹೋಳಗ ಕಮ್ ಕೆಟ್ಟ ಹೌದು ಪಟ್ಟಿಗೆತನ ಮಾಡಿ ತಾತ್ಯ ಜೋಕುಮಾರ್ ಕೆಟ್ಟ ಜೋಕುಮಾರ ಸತ್ತ ಜೋಕುಮಾರ್ದಂತ 7 ದಿವಸ ಮರದೆ ಹಾ ತಾತ್ಯ 8ನೇ ದಿವಸಕ್ಕೆ ಅಕ್ಸರ ಪಡಿ ಬಿಡ್ತಾತ್ಯ ಹೆಡಕ್ ಮುರಿದು ಚೆಲ್ಲಿರ ಹೌದು ಚೆಲ್ಲಿ ತಾತ್ಯ ಒಂದ ಹೆಣ್ಣಿಗೆ ತಾತ್ಯ ಜೋಕುಮಾರ್ನ ಏನಾಗಬಾರ್ದ ಪರಿಸ್ಥಿತಿ ಆಗಿ ಹೋತು ಹೋತಲ್ಲ ತಾತ್ಯ ನನ್ನ ಗಂಡಕ್ಕೆ ಸಿಕ್ಕ ತಾತ್ಯ ಅವನಂಗ ಪರಿಸ್ಥಿತಿ ಇವಾಗ ಬರಬಾರ್ದು ಬರಬಾರ್ದು ಸುಮ್ಮ ತನ್ನ ಮದುವೆ ಏಂತ ತಗೊಂಡ ತಾತ್ಯ ಮನೇಲಿ ಜಲಮ ಮಾಡಂತ ಹೇಳು ಅಣ್ಣ ಸಕ್ರಮ್ ತಾತ್ಯ ಬಂದಳೇನು ಬಂದಾಳ ಎಲ್ಲಿದಾಳ ಆಕೆ ಬಂದಾಳ ಅಲ್ಲಿ ಹಾಸಿಗೆ ತಗೊಂಬರತ್ತಾಳು ಹಾಸಿಗೆ ತಂದಾಳು ರೆಡಿ ಮಾಡಿದಾಳೆ ಎಲ್ಲ ಹಾಸಿ ಹಾ ಅಲ್ಲ ಆಚೆ ಕಡೆ ಬಾ ಆಚೆ ಕಡೆ ಬಾ ಅಂದ. ಹೋಗುದಿಲ್ಲ ಆಕೆ 6 ಗಂಟೆ ಮಟ್ಟ ಇಲ್ಲೇ ನೀವೆಲ್ಲ ನಿಂತು ನೋಡ್ರಿ ಅಣ್ಣ ಸಕ್ರಮ್ ಈಗ ತಲೆ ತಾತ್ಯ ಕೆಡತ್ತೆ ನಮ್ದು ಹೋಗಾಕ ಆಕೆ ಏನ್ ಹೇಳ್ತಾಳು ಆಕೆ ಏನ್ ಹೇಳ್ತಾಳ ಅಂದ್ರ ಹಾ ಹರಿಗೆ 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 ಹರಿ ಕೆಟ್ಟ ಹೋಳಿಗೆ ಕಾಮ ಕೆಟ್ಟ ಹಾ ಪಟ್ಟಿಂಗ ತಾನ ಮಾಡಿ ಜೋಕ್ ಮಾರಿದ ಸತ್ತು ಹೋಗಿದಾನ 7 ದಿವಸ ಮೆರದ ಹಾ 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 ನೀ ಒಂದ ತಾಸಿನಾಗ ಸತ್ತು ಹೋದಿ ಹಾ ನಿನ್ನ ಮನಿ ಒಳಗ ಮದ್ವಿ ಅಂತ ಬಂಗಾರದಂತ ಕೆದಾಳತ್ತ ಹಾ 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 ಆ ಮದ್ವಿ ಹೆಂತಿನ ಬಿಟ್ಟು ಇಲ್ಲೇ ಯಾಕೆ ಬೆಣ್ಣ ಹತ್ತಿದಿ ಇಲ್ಲೇ ಏನು ಕಾಣತೈತಿ ನಿನಗ ಅಣ್ಣ ಸಕ್ರಮ್ ತಾತ್ಯ ಹರಿಗೆ ಹರಿ ಕೆಟ್ಟ ಹೋಳಿಸಲ್ವ ಕಾಮ್ ಕೆಟ್ಟ ಪಟಿಂಗ್ ತಾನ್ ಮಾಡಿ ಜೋಕ್ಮಾರ್ ಸತ್ತ ಅಂತ ಹೇಳ್ತಾರ ಹೌದು ಹರಿ ಯಾಕೆ ಕೆಟ್ಟ ಯಾಕೆ ಕೆಟ್ಟ ಹೌದಲ್ಲ ಹಾ. ದಕ್ಷ ಬ್ರಹ್ಮ ಇದ್ದ ಹೋಗ್ ಅಗ್ನಿ ಪರ್ವಶ ಇಟ್ಟಿದ್ದ ಏನಂತ ಏನ ಅಗ್ನಿ ಪರ್ವಶ ಅಂದ್ರೆ ಏನ ಪರವಾಸ ಇಟ್ಟಿದ್ದ ಆವಾಗ ಪಾರ್ವತಿಗೆ ಏನ್ ಹೇಳಿದ ಪರಮಾತ್ಮ ಏನ್ ಹೇಳಿದ ಎಲ್ಲರಿಗೂ ಹೇಳಿದಾನು ನಿನಗೆ ಹೇಳಿಲ್ಲ ಅಂದ ಬಳಕ ನೀ ಹೋಗ್ಬೇಡ ಅಂತ ಅಂದ ಹಾ, ಹಾ. ಯಾಕ ಅಂತ ಕೇಳಕ್ಕೆ ಪಾರ್ವತಿ ನಾನ್ ನಿಮ್ಮ ತಾಯಿ ತಂದಿಗೆ ಒಪ್ಪಿಗಿಲ್ದ ನೀ ನನ್ನ ಮದುವೆ ಆಗಿದೆ ಅಂದ ಬಳಕ ನೀ ಹೋಗ್ಬೇಡ ಅಂತ ಕೇಳಿದ ಹೌದು ಇಲ್ಲ ನಾ ತಾಯಿ ತಂದಿ ಇಟ್ಟಿದಾರ ಅಂದ ಬಳಕ ಹೋಗಾಕೆ ಅಂತ ಆಕ್ಯವ ಅಪ್ಪನಿಗೆ ತಗೊಂಡ್ ಕ್ಯಾರ ಅಲ್ಲಿ ತಾಯಿ ತಂದಿ ಮನಿಗೆ ಬಂದಳು ಭಾಳ ಅಕ್ಕ ತಂಗಿಯರು ಮಾತಾಡ್ಸಿಲ್ಲ ಅಕ್ಕ ತಂಗಿಯರ್ ಗಂಡು ಮಾತಾಡ್ಸಿರ್ಲಿಲ್ಲ ಮಾತಾಡ್ಸಲಿಲ್ಲ ಇಟ್ಟಾಗಿ ನನ್ನ ಗಂಡ ಬ್ಯಾಡ ಅನ್ಲಕ್ಕಾಗಿ ನಾ ಇಲ್ಲಿ ಬನ್ನಿ ಅಂತ ಹೇಳಿ ಆಕಿಗೆ ತಾಪಾಗಿ ಏನು ಮಾಡ್ಲು ಅದ ಅಗ್ನಿ ಪರ್ವಸ ಒಳಗಾಕಿ ಬಿದ್ದು ಸತ್ತಳು ಪಾರ್ವತಿ ಪಾರ್ವತಿ ಅಮ್ಮ ಹಾ ಆಕಿ ತೀರ್ಕೊಂಡ್ಗಳಿಗೆ ಪರಮಾತ್ಮ ಶುದ್ಧಿ ಹೋತ ಹೋತ ಅಲ್ಲಿ ಹೋಗ ನಾವು ಇರ್ಭದ್ರ ಅವತಾರ ತಾಳಿದ ತಾಳಿದ ಇರ್ಭದ್ರ ಅವತಾರ ತಾಳ ನಾವು ಪರಮಾತ್ಮ ಏನು ಮಾಡಿದ ಮೌನ ರಥ ತಾಳಿದವನು ಓಡಿ ಬಂದ ಓಡಿ ಬರ್ಬೋದ ದಕ್ಷ ಬ್ರಹ್ಮನ ಹೇಂತಿ ಅಂತ ಏನಂದಳು ಏನಂದ್ರು ನನ್ನ ಗಂಡನ ಏನು ಕಾರಣ ನೀ ಕೊಂದಿ ಹಾ ನನ್ನ ಗಂಡ ನನಗೆ ಬೇಕಂತ ಕೇಳ ಕೇಳ ಆವಾಗ ಒಂದು ಅನ್ಲಿಲ್ಲ ಎರಡು ಅನ್ಲಿಲ್ಲ ಪರಮಾತ್ಮ ಹಾ ಪೂರ್ವ ದಿಕ್ಕಿಗೆ ಹೋದ್ರೆ ಯಾವ ಪ್ರಾಣಿ ಸಿಗ್ತೈತೆ ಆ ಚೆಂಡು ಹೊಡೆದ ಅವ್ನಿಗೆ ಚೆಂಡು ಹಚ್ಚದ ಅಂತ ಹೇಳಿದ ಹಾ ಆವಾಗ ಆಡಿನ ಚೆಂಡು ಸಿಕ್ತು ಅವನಿಗೆ ದಕ್ಷ ಬ್ರಹ್ಮಗೆ ಆಡಿನ ಚೆಂಡು ಹಚ್ಚಿದಾರ ಆಡಿನ ಚೆಂಡು ಹಚ್ಚಿದಾರ ಆದ್ರ ಅವ ಮೌನ ರಥ ತಾಳಿಕ್ಯಾರ ಮತ್ತೆ ಅಗ್ನಿ ಪ್ರವಾಸದಾಗ ಹೋಗಿ ಕುಂತು ಬಿಟ್ಟವ ಬಿಟ್ಟ. ಯಾರ ಪರಮಾತ್ಮ ಆದ್ರೆ ಪರಮಾತ್ಮ ಇಲ್ಲಿ ಮೌನ ರಥ ತಾಳಿಕ್ಯಾರ ಕುಂತಾನಂದ ಬಳಕ ಈ ಜಗತ್ತದಾಗ ಪ್ರಾಣಿಗಳು ಹೆಂಗ ಬದುಕಬೇಕು ಹುಲ್ಲು ಕಡ್ಡಿ ಬಂದ್ರ ಈಗ ಅಳಗ್ಯಾಡ್ಬೇಕಾದ್ರೆ ಪರಮಾತ್ಮನ ಆಜ್ಞೆ ಇಲ್ದಾನ ಅಳಗ್ಯಾಡಂಗಿಲ್ಲ ಇಲ್ಲ ಹೌದಲ್ಲ ಆ ಪರಮಾತ್ಮನ ಎಬ್ಸ್ಬೇಕಂತ ಅಗ್ನಿದೇವ್ ನೋಡಿದ ವಾಯುದೇವ್ ನೋಡಿದ ಗಾಳಿದೇವ್ ನೋಡಿದ ಯಾರಿಗೂ ನಮ್ಗೆ ನೀಗಾಗಲ್ಲ ಅಂತಂದ್ರು ಆವಾಗ ಕಾಮದೇವ ಏನ್ ಮಾಡಿದ ನಾನು ಎಬ್ಸ್ತೇನಂತ ಅಪ್ಪಣೆ ತೆಗೆದುಕೊಂಡು ಕಾಮದೇವಿ ಎಬ್ಸಾಕ್ ಹೋದ ಸಾಕ್ವಾದ ಆದ್ರೆ ಕಾಮದೇವ ಎಬ್ಸು ಎಳೆದಾಗ ಎಷ್ಟೋ ಪ್ರಯತ್ನ ಮಾಡಿದ್ರು ಕಾಮದೇವ ಆ ಪರಮಾತ್ಮ ಹೇಳಿಲ್ಲ ಹೇಳಿಲ್ಲ ತಾನು ಸ್ವಂತ ವಿಚಾರ ಮಾಡಿ ಏನು ಮಾಡ್ಬೇಕನ್ನವನ ಗೆಜ್ಜಿ ಒಳಗೆ ಬಾಣವನ್ನ ಬಿಟ್ಟು ಕಾಮದೇವ ಎತ್ತ ಬಿಟ್ಟಗಳಿಗೆ ಅವೇನು ಮಾಡ್ದ ಉರಿಗಂಡ್ಲೆ ಕಾಮದೇವನ ಸುಟ್ಟು ಬಿಟ್ಟ ಆವಾಗ ಕಾಮದೇವನ ಹೆಂಡತಿ ರತಿದೇವಿ ಬಂದು ಏನಂದಳು ಏನಂದ್ರು ಜಗತ್ತೆ ಉದ್ಧಾರ ಮಾಡೋದಕ್ಕಾಗಿ ನನ್ನ ಗಂಡನ ಕೊಂದಿದ್ದೀನಿ ಹಾ ಆ ನನ್ನ ಗಂಡ ನನಗೆ ಬೇಕಂತ ಕೇಳು ಹೌದು ಆವಾಗ ಏನಂದ 84 ಲಕ್ಷ ಜೀವರಾಶಿ ಒಳಗೆ ಕಾಮ ತುಂಬೈತಿವ ನಿನ್ನ ಗಂಡ ಅಲ್ಲಿ ಅದಾನ ನೀನು ಕಾಳಜಿ ಮಾಡಬೇಡಂದ ಇಲ್ಲ ಎಲ್ಲ ತವನಲ್ಲಿ ಇದ್ರು ಸಾಕ ನನ್ನ ಗಂಡ ನನಗೆ ಬೇಕಂದ ಬೇಕಂತ ಅಂದಳಾಕೆ ಆವಾಗ ಪಾರ್ವತಿಗೆ ಇದು ರತಿದೇವಿಗೆ ಏನು ಹೇಳ್ದ ಏನ್ ಹೇಳಿದ ಒಂದು ಮಗುನ ಆಕಿಗೆ ಕೈಯಾಗ ಕೊಟ್ಟ ಹಾ ನನ್ನ ಗಂಡಂತ ನಾ ಜೋಪಾನ ಮಾಡ್ಬೇಕಂತ ನಾ ತಿಳಿದೀನಿ ನೀ ಮಗುನು ಕೊಟ್ಟಿದ್ದೀನಿ ನಾ ಮಗುನ ಹೆಂಗೆ ಜೋಪಾನ ಮಾಡಲಿ ಅಂತ ಕೇಳ ಹಾ ಹಾ ಆ ಈ ಮಗು ನಿನ್ನ ಮಲಿ ಕುಡಿದು ಜೋಪಾನ ಆಗಂಗಿಲ್ಲ ನಿನ್ನ ಅನ್ನ ತಿಂದು ಜೋಪಾನ ಆಗಂಗಿಲ್ಲ ಬರೀ ಹೆಬ್ಬಟ್ಟಿ ಜಿಬಿಕ್ಕಿ ಜೋಪಾನ ಆಗ್ತಾರಂತ ಕಾಮದೇವ್ ಹೆಂಡತಿ ಹೇಳ್ದ ಹಾ ಕಾಮದೇವನು ಕಾಣ ಹೆಂತಿಗೆ ಹೇಳಿದ ಹೇಳ್ದ ಆದ ಜೋಕುಮಾರ್ ಅಂತ ಹೇಳ್ದ
ಜೋಕುಮಾರಿ 7 ದಿವಸ ಮೆರೆದು 8ನೇ ದಿವ್ಸಕ್ಕೆ ಅಕ್ಷರ ಪಡಿಬಿಡು ಕೆಡ್ಕಾಮರು ಕಡ್ದು ಹಾಕಿರು ಅಂತ ಹೇಳ್ತಾಳೆ ಆಕೆ. ಹೌದು. ಇರುವ 7 ದಿವಸ 7 ದಿವಸ ಕೂಡಿದಾಗ ಒಂದು ವಾರ ತಯಾರಾಗ್ತೈತಿ. ಒಂದು ವಾರದಾಗ 21 ಯುಗ ಹುಟ್ಟ್ಯಾವ. 7 ಅಕ್ಷರ ಕೂಡಿದಾಗ ಒಂದು ರಾಗ ತಯಾರಾಗೈತಿ. ಒಂದು ರಾಗದಾಗ 32 ರಾಗ ಹುಟ್ಟ್ಯಾವ. 7 ಬಣ್ಣ ಕೂಡಿದಾಗ ಒಂದು ಕಾಮನ್ ಬಿಲ್ ತಯಾರಾಗೈತಿ. ಜೋಕುಮಾರ್ 7 ದಿವಸ ಯಾಕೆ ಮೆರಿಬೇಕಾತು? ಏನು ಕಾರಣ? ಹೌದಲ್ಲ? ಬೇಕಲ್ಲ. ಹೆಣ್ಣಿನ ಗಂಡ ಪುಣ್ಯ ಮಾಡಿದ್ದು 1 ಪಟ್ಟು ಇಚ್ಛ ಹಾಕಿದ, ಹೆಣ್ಣ ಪಾಪ ಮಾಡಿದ್ಕ 7 ಪಟ್ಟು ಇಚ್ಛ ಹಾಕಿದ. ಪಾಪ ಮಾಡಿ ಯಾಕೆ ಪಾಪ ಮಾಡ್ಲಿ? ಅದ್ ಮನ್ಯಾಗ 1 ತಾಸು ಹೆಣ ಮಾಡಿದ್ರೆ ನಿನ್ ತಲೆ ಹುಚ್ಚತೈತಿ. ಅಲ್ಲ, ಅದು ಗೊತ್ತಿಲ್ಲ. ಪಾಪ ಮಾಡಿದ್ಕಾಗಿ ತಂದ ಬೆಳೆಸಿಲ್ಲ ಯಾಕ ಗಮ್ಮಂಡಿ ಬಂತ ಅಕ್ಕಿಗೆ. ಹೆಣ್ಣು ಹಣ್ಣು ಮಣ್ಣು ಹಣ್ಣು ಅಂತ 3 ಹೂಡಿಕ್ಯಾರ ಇಡೀ ಬ್ರಹ್ಮಾಂಡ ಆಡ್ಸಾಕತ್ತಳು. ಯಾಕಂದ್ರ ನನ್ನ ಹೆಣ್ಣಿನ ಜೀವ ಬಾಳ ಶ್ರೇಷ್ಠವಾದದಂತ ತಿಳಿದ್ಬಿಟ್ಲಕ್ಕಿ. ಒಲಿ ಹೂಡಿಕ್ಯಾರ ತಾತೆ ಐಕಿ ಗಡಿಗೆ ಯಾವ ಬಿದ್ದ ನೋಡು, ಸತ್ತಾವ. ಉದ್ದಾರ ಆಗ್ಯಾನ. ಹಾಳಾಗಿಲ್ಲ, ಉದ್ದಾರ ಆಗ್ಯಾನ. ಸತ್ತಾವ. ಆ ಜಾಗದ ಮತ್ತೊಮ್ಮೆ ಹೋಗುದ್ರು ಸಾಕ ಅವ್ನು ಇರುವುದಿಲ್ಲ ಇಲ್ಲಿ. ಹೌದಲ್ಲ? ಈಗೀಗ ಗಡಿಗೆ ಬೀಳ್ದವ್ರು ಎಷ್ಟೋ ಮಂದಿ ಜನ ಅದ. ಯಾರ್ಯಾರು ಯಾರ್ಯಾರ ಹೇಳ. ತೌಗದ ಬಾಳ ಅಜ್ಜ ಇದ್ದಾನ. ಆ ಅಂಕಲಿಗೆ ಅಡಿಯಪ್ಪ ಅಜ್ಜ ಇದ್ದಾನ. ಮುಕ್ತಿ ಮಠ ಅಜ್ಜ ಇದ್ದಾನ. ಮುಗುಳ್ಕೊಂಡು ಮುತ್ಯ ಅಜ್ಜ ಇದ್ದಾನ. ದೇವ್ರ ಕೊಂಡ ಅಜ್ಜ ಇದ್ದಾನ. ಖಾದ್ರೊಳಿ ಮುದುಕಿದ್ದಾನ. ಸಿದ್ದಾರೋಡ್ ಇದ್ದಾನ. ಎಷ್ಟೋ ಮಂದಿ ಈಕಿ ಗಡಿಗೆ ಸಿಕ್ಕಿಲ್ಲ ಅವ್ರ. ಸಾಯುವವರೆಗೆ ಅವ್ರ ಅಜರಾಮಾಗಿ ಅವ್ರ ಹೆಸರು ಉಳ್ದ ಬಿಟ್ಟೈತ್ಲ. ನಾವು ಸತ್ರು, ನಮ್ಮ ಮಕ್ಕಳು ಸತ್ರು, ನಮ್ಮ ಮೊಮ್ಮಕ್ಕಳು ಸತ್ರು, ಮರಿಮಕ್ಳು ಹೆಸರು ಉಳ್ದೈತಲ್ಲ, ಅವ್ರ ಹೆಸರು ಉಳಿದೈತಿ. ಈಕೆ ಗಡಿಗೆ ಸಿಕ್ಕಾವ್ ಯಾವ್ದು ಎಲ್ಲ ಉಳ್ದ. ಮತ್ ಬೀಜ ಹೆಂಗ್ ತಯಾರದು? ಇವೆಲ್ಲ ಬೀಜ ಹೆಂಗ್ ತಯಾರಾಗತ್ತಾವ ಹೇಳು ತಾತ್ಯ. ನನ್ನ ಗಡಿಗೆ ಸಿಕ್ಕಾರ 1ಕ್ಕೆ 12 ಹಡ್ದಾರ. ರಗಡ್ ಬೀಜ ತಯಾರಾಗ್ಯಾವ. ಮತ್ ಇವನಿಂದ ಏನಾಕಿತ್ತ? ಆದ್ರೆ ಈಕಿಗೆ ಸೊಕ್ಕ ಬಂದದ್ದು ನೋಡಿ ಯಾರು ಪರಮಾತ್ಮ ಏನ್ ವಿಚಾರ ಮಾಡಿದ. ಆದ್ರೆ ಈಕಿ ಗಡಿಗೆ ಒಳಗೊಂದು ಮಗುಳು ತಯಾರು ಮಾಡಿದ. ಬೀಜ ಹೆಂಗ್ ತಯಾರು ಮಾಡಿದಿ? ಬೀಜ ನಾದಲ್ಲು ಹೇಳು ಮಾಡಿ ಕೇಳು. ಅಲ್ಲ, ಆಕಿ ಗಡಿಗೆ ಒಳಗ ಒಂದು ಮಗುನ್ ತಯಾರು ಮಾಡಿದ. ಮಗುನ್ ತಯಾರು ಮಾಡಿದ 1 ತಿಂಗಳು ಹೋತು, 2 ತಿಂಗಳು ಹೋತು, 3 ತಿಂಗಳು ಹೋತು, 4 ತಿಂಗಳು ಹೋತು, 5 ತಿಂಗಳು ಹೋತು. ಆದ್ರೆ ಈಕಿ ನಾ ಬಸುರದೆ ಅನ್ನೋದು ಈಕಿ ಸಂತೋಷ ಆತ. ಆವಾಗ ಈಕಿಗೆ ಏನಾತು, 7 ತಿಂಗಳು ತುಂಬಾಕ್ ಬಂದು. ಆವಾಗ ಪರಮಾತ್ಮನ ಕಡಿಸೆ ಈಕಿ ಲಕ್ಷ ಹೋತ. ಭಗವಂತ ನನ್ನ ಕಡಿಸೆ ಒಂದು ಫಲ ಹಾಕಿದಿ, ನನ್ನ ಫಲ ಮತ್ತು ನನ್ನ ಜೋಪಾನ ಮಾಡವ್ ನಿನ್ಗ ಮುಗ್ದೈತಿ ಅಂತ ಹೇಳ್ಕಾರ. ಅವಾಗ ಕೈ ಮುಗ್ದಾಕಿ ಪರಮಾತ್ಮ ಕೈ ಮುಗಳ. ಆವಾಗ ಅಲ್ಲಿ ತನಕ ಈಕಿ ಪರಮಾತ್ಮ ಕೈ ಮುಗ್ದಾಕಿ. ಅಲ್ಲಿ ಯಾಕ ಮುಕ್ಕೊಂತಾನೆ ಇರ್ತಾರೆ, ಯಾರು ಬಿಡದಲ್ಲ. ದೇವ್ರ ಮಾಡ್ತಾನೆ ಬೇಡದನ. ನಿನ್ನ ವರ್ಣನೆ ಹೇಳ್ಬೇಡ. ಎಲ್ಲಾರ್ಗು ದೇವ್ರ ಇದ್ದಾವನ. ಗಂಡದಲ್ಲಿ ಹೆಣ್ಣೈತಿ, ಹೆಣ್ಣಿದ್ರೆ ಗಂಡದೈತಿ. ಈ ಅದ್ದ ಅಂತ ನನಗೆ ಹೇಳ್ಬೇಡ. ಏನೋ ಹೇಳು. ನಿನ್ನಿಂದ ಏನಾಗೋದೈತಿ? ಗಂಡಿಗೆ ಹೆಣ್ಣು ಬೇಕು, ಹೆಣ್ಣಿಗೆ ಗಂಡು. ಒಬ್ಬ ಹಡಿ ನೀ ಗೊತ್ತಾಗದ ಪವರ್. ನಿನ್ ಪವರ್ ಗೊತ್ತಾಗತ್ತೆ ಹಡಿನಿ. ನನಗೆ ಹೇಳ್ಬೇಡಿ ಎದಂತ ಇದನ್ನ ಗೊತ್ತೈತಿ ನನಗ. ಹೇಳ ಮುಂದ. ಮತ್ತ ಇವನಿಂದ ಏನೈತಿ? ಒಂದ ಮಗುನು ತಯಾರು ಮಾಡಿಕ್ಯಾರ. ಆಕಿಗೆ ಏನ್ ಹಾಕಿದಾಳ, ಒಂದ್ ನೋವು ತಿನ್ಬೇಕಾದ್ರೂ ಒಂದು ಸಿಡ್ಲು ಬಡ್ದಟ್ಟ ಆಕಿಗೆ ನೋವು ಆಯ್ತು. ಆವಾಗ ಏನ್ ಮಾಡಿದ ಭಗವಂತ, ನೀನ ಸುಖವಾಗಿರಂತ ಹೇಳ್ಕ್ಯಾರ. ಆಕಿಗೆ ಆಶೀರ್ವಾದ ಮಾಡಿದ. ಅರಿವಿ ಅನ್ನುವಂಥದ ಬಟ್ಟೆ ಏನಿದ್ದಲ್ಲ, ಮಡಿವಾಡ್ರ ಪುಟ್ಟನ ಕೈಯಾಗ ಅವನ ಹೊಲಸ ಅರಿವಿ ಕೊಟ್ಟು ಕಳಿಸಿದ. ಅವ ಇದ್ದವ ಏನ್ ಮಾಡಿದ, ಹಳದಾಗ ಓತ ಅವನು ಒಗ್ಯಾನ ಮಾಡಕ್ ಹೋಗಿ ಹೆಡ್ಕ 3 ಕಡ್ದು ಹಾಕಿದು ಅಂತ ಹೇಳ್ರು. ಹೌದಲ್ಲ? ಜೋಕುಮಾರ್ ಇದ್ದಾವ 7 ದಿವಸ ಮೆರೆದ. 8ನೇ ದಿವ್ಸಕ್ಕೆ ಹೆಡ್ಕ ಮುರಿದ್ರು. ಇರುವ 7 ದಿವಸ 8ನೇ ದಿವಸ 7 ಕರೆ 7 ಹಿಡ್ಕೋ. ಹಂಗ ಸಾಯ್ಬೇಡಂತನ್ನ. ಹಂಗ ಸಾಯ್ಬೇಡ. 7 ದಿವಸ 8 ದಿವಸ ದಿನ ತುಂಬಿ ಹಾಡೋಳು ಬ್ಯಾಣಿ ಎದ್ದು ಅಂತ ಹೇಳತ್ತೀನಿ. ಬ್ಯಾಣಿ ಎದ್ದು ಅಂತ ಹೇಳಿದೆ. ಏನ ನಡಬಾರ್ಕ್ ಹೊಟ್ಟಿ ಹೋಗಿತ್ತು. ಏನ ದಿನ ತುಂಬಿ ಹಾಡೋಳು ಹೇಳ. ಅನಾಸಕ್ರಮ ತಾತ್ಯ, ಈ ಭೂಮಿಯೊಳಗೆ ಬೀಜ ಬಿತ್ತಬೇಕಾದ್ರೆ ಹಿಂದೆ ಬಿತ್ತಿದ ಬೀಜ ನಾಳೆ ಬರ್ತೈತೆ ಅನ್ನೋದು ಯಾವ ಗ್ಯಾರಂಟಿ ಇಲ್ಲ. ಅದಕ್ಕೆ 2 ತಿಂಗಳು ವಾಯ್ದೆ ಬೇಕು. ಆದ್ರೆ ಈಕಿಗೆ ಹೊಟ್ಟಿ ಒಳಗೆ ಮಗು ತಯಾರಾಗಬೇಕಾದ್ರೆ 2 ತಿಂಗಳು ಮುಗಿದ ಒಳಗೆ 3ನೇ ತಿಂಗಳದಾಗ ಗೊತ್ತಾಗ್ತೈತಿ. ತಾತ್ಯ 7 ತಿಂಗಳದ ಅಂದ್ರ ಆಕಿ ಡಿಲಿವರಿ ಟೈಮ್ ಬರ್ತೈತಿ. ಅವನು 2 ತಿಂಗಳು ನೀ ಹಿಡ್ಕೊಂಡು 9ರ ಹಡಿತೇನ ತಂದ ಅವನಾರ ಹೇಳಿ ಗಪ್ರಿ. 4ರಾಗ ಹೊಟ್ಟಿಲಿ ಹೋತಂದ್ರ ನಿನಗೇನು ಬಾಣ ತೇತಾರೋ ಏನು ಹೊಟ್ಟಿಲಿ ಹೋತಾರೋ ಹೇಳಿ. ಅದಕ್ಕೆ ಕಂದ ಹಾಕಿರು ಅಂತಾರ. ಕಂದ ಅಂದ್ರೆ ಮಳಿ ಕಂದ ಹಾಕೈತೆ.
ಅಲ್ಲ ಮಾಘ ಮಾಸದ ತಿಂಗಳದಾಗ ಮಳಿ ಒಂದ್ ಆತಂದ್ರ ಕಂದ ಹಾಕಿದಂಗ ಅದ ಅದು ಗೊತ್ತಿಲ್ಲ. ನವಮಾಸ ತಿಂಗಳದಾಗ ಮಳಿ ಕಂದ ಹಾಕಿ ಏ ಹೋಗ್ರಿ ಹೋಗ್ಲಿ ಬಿಡ್ರಿ ಹೋಗ್ಲಿ ಹೋಗ್ಲಿ ತಲಿ ಕೆಡಿಕೆ ಜೋಕುಮಾರ್ ಅವ ಸತ್ತಿಲ್ಲ ಅವ ಅದಾನ ಭೂಮಿ ಮ್ಯಾಗ. ಏ ಹುಡುಗಿ ಸರ್ಸ ನಿರ್ಸ ಸಾವಗರ್ ಆತ ಮೈ ಮ್ಯಾದ ಬಿರ್ಸ್ಕುಚ ಎದಿ ಮೇಲೆ ಬಗರಿ ಮಾಟ ಒಪ್ಪು ಹೋಗಲ್ಲ ಹಸರ ಹಚ್ಚಿ ಬಿಟ್ಟ ಹಲವಕ್ಕಿ ನೋಡ್ದಂಗ ಗುಲ್ಲು ಮಾಡಿ ನಗ್ತಿ ಸಲ್ಲ ಕೇಳಿ ಅಡ್ಡಾಡ್ತಾನೆ ಸಂದ್ರಿ ಕೊಟ್ಟ ಮಣಿ ಮಾರ ಆಸೆ ಬಿಟ್ಟ. ಏ ಹುಡುಗಿ ಹೇಳ್ತಾನೆ ನಾ ಬಾ ಅಂತ ಹೇಳೋಲ್ಲ ನೀನ್ ಅಡ್ಡಾಡಕತ್ತಿ. 15 ವರ್ಷ ಬಿಟ್ಟು ಏನ್ ಬಂದತ್ ನಿನಗ? ಹಾ ಜನ ಬಂಟ ಹೇಳ ಚಂದಗೆ. ಬಾರೋ ಅಕ್ಕಿ ಮ್ಯಾಗ ಬಾಳ್ ಕುಂತೈತಿ ಬಾರೋ ನಂದ. ಏನ ಪ್ರೀತಿ ಪ್ರೀತಿ ಯಾಕಂದ್ರ ಬಾಳ ದಿನದ ಅಕ್ಕಿದ ನನ್ಗ ಎಂತಾನೈತಿ. ಅದಕ್ಕಾಗಿ ತಾತ್ಯ ಅಕ್ಕಿ ಹೂವಿನ ಸೀರೆ ತಗೋಣ, ಮುಂದ ಹೂವಿನ ಜಂಪರ್ ತಗೋಣ, ಎರಡು ತೋಳಿನಲ್ಲಿ ಬಾಜು ಬಂದು ತಗೋಣ, ಕೊಳ್ಳಾಗ ಚಿಂತ ಪಟ್ಟಿ ಎಲ್ಲ ಕೊಡ್ತಾನು, ನಡುನ್ಯಾಗ ನಡಿ ಢಾಬ ಕಾದಾಗ ಚಾಳ. ಆಕಿ ಏನು ಬೇಡ್ತಾಳದ ಈ ಸದ್ಯ ಒಂದು ಸರ್ಜಾನತ್ ಮಾಡ್ಕೊಂಬಂದನು, ಈ ಮುಗ್ನ್ಯಾಗಿದ್ದ ತೆಗೆದು ಹೋಗ್ಯಾನ ಆಕಿಗೆ. ಅದನ್ನ ಇಟ್ಕೊಂಡ ನನ್ನ ಪೇಷಂಟ್ ಮಂಚದ ಮ್ಯಾಗ ಕುಂತ ನನ್ನ ಎರಡು ಮುಗುಳ್ನಾಗಿ ನಗಿಸಿ ಆ ನತ್ ಇಟ್ಕೊಂಡ ಪೇಷಂಟ್ ಅದ ಸಕ್ರಮ್ ತಾತ್ಯ ಬರ್ತಾಳೋ ಏನ ಇಲ್ಲೋ ಒಂದೇಳೆ ಬರೋದಿಲ್ಲ ಅಂದ್ರೆ ಈ ಕೂಡಿನ ಮಂದ್ಯ ಜಗ್ಗಿ ಅಬ್ರುಗೇನು ಮಾಡಾವ್ ಆಕಿನೇನ್ ಬಿಡಾವಲ್ಲ. ಬಾ ಇಲ್ಲಿ ಬಾ ಕೇಳ್ತಾನ ಏವ ತಂಗಿ ತಾತನವ್ರಿ ಯಾಕೆ ಏನಂತಾನಂದ್ರ ತಾತೆ ಏನಂತಾನ? ಹೂವಿನ ಸೀರೆ ತಗೋ, ಹೂವಿನ ಜಂಪರ್ ತಗೋ, ಎರಡು ತೊಳಾಗ ಬಾಜು ಬಂದ್ ತಗೋ, ನೈಟ್ ಡಾಬ್ ತಗೋ, ಕಾಲಾಗ ಪೈಜಾನ್ ತಗೋ. ಹುಬ್ಬಳ್ಳಿ ಧಾರವಾಡ ತನ ತಿರ್ಗಾಡಿ ಸರ್ಜಾ ನತ್ ಮಾಡಿಸ್ಕೊಂಡ್ ಬಂದ ನಾವು. ಸರ್ಜಾ ನತ್ತ ಈ ನತ್ ಸುಮಾರು ತೆಗೆದು ಹೋಗಿ ಯಾಪ ಇದು ನನ್ನ ಗಂಡಂದಪ್ಪ
ಇದನ್ನ ಹೆಂಗ್ ತೆಗೆದೋಗಿಲ್ಲಿ ಇದೆಲ್ಲ ಬೆಳಗ ಇದು ನಡಬಾರಕ್ ಬಂದ ನಡಬಾರಕ ಹೋಗೋದಾಳ ಇದು ಇಲ್ಲ ಇಲ್ಲ ಅದನ್ನ ಒಮ್ಮೆ ಇಟ್ಕೊ ಏ ಇಲ್ಲಪ್ಪ ಇಲ್ಲ ಯಾವ ಹಾ. ಆ ಸರ್ಜಾ ನತ್ತ ನಗನಾಗ ತವಣ ಮನ್ಸಕ್ಕೆ ಬಂದ ಇಟ್ಕೊಂಡೆ ಆ ನತ್ತ ಇಟ್ಕೊಂಡ ಹಾ ಹಾ ಒಂದು ತಾಸಳೆ ವಿಶ್ರಾಂತಿ ತಕ್ಕೊಂಡ ತಕ್ಕೊಂಡೆ ಪಾನ್ ಸುಪಾರಿ ತಿಂದ ಹಾ ಹಾ ಕರ ಎಲೆ ಅಡಿಕೆ ತಿಂದ ಅಲ್ಲೇ ಉಗುಳು ಮನ್ಸದ ಮ್ಯಾಗ ಹಾ ಹಾ ಉಗುಳ್ಕೋತ ನಿಮ್ಮ ಮನಿಗೆ ತಾತ ಹಿಂಗ ಅನ್ನಕತ್ತಾನ ಯಾವ ಭಾಳ ಜೀವ ತಿನ್ನತಾನ ನಾನು ಅಲ್ಲ ಯಪ್ಪ ನೀನ್ ಜೀವ ತನ್ನಕ ತಂದು ಇಟ್ಕೊಂಡಿವಿ ಇಲ್ಲಿ ಹಾ ಅಲ್ಲಿದು ಒಂದು ಇಲ್ಲೇ ಇದಿಲ್ಲದ ಅದೇ ಕರೆ ನೀ ಇದ್ದಾಗ ಜಲಮ ನಾ ಇದ್ದಲ್ಲೇ ಹಾ ಆತ ಬಿಡುವ ಏ ತಾತ್ಯ ನಾನು ಎಷ್ಟು ಹೇಳಿದ್ರು ತಾತ್ಯ ಇವ್ ಕೇಳವಲ್ಲ ಭಾಳ ಲ್ಯಾಂಡದಾನೆ ಬಾಳ ಲೆಂಡದಾನ ನೀನು ಬರುವ ನೀನು ಭಾಳ ಲ್ಯಾಂಡ ಸ್ವಲ್ಪ ಬಂದೆ ಪಾನಸು ಬರ್ತಿಂದ ಹೋಗನ್ನಕತ್ತಾನ ಇಟ್ಟೆ ತಾತ್ಯ ಹೆಣ್ಣಿಗೆ ತಾತ್ಯ ಎಂತೆಂತಾರ ಮಣ್ಣು ಮುಕ್ಕಿದ್ದಾರೆ ಯಾರು ಹಿಂದಕ್ಕೆ 60 ಕೋಟಿ ಅವಶ್ಯವಿದ್ದ ಅಂತ ಯಾವ ದಶಗಂಟ ರಾವಣು ಒಂದ ಹೆಣ್ಣಿಗೆ ತಾತ್ಯ ಒಂದು ಅರ್ಧ ಕೋಟಿ ಅವಶ್ಯವಿದಂತೆ ಆಗಿ ಹೋಗಿರುವನು ಹೋಗಿದಲ್ಲ ತಾತ್ಯ ಹಂತಿಂತವ್ರು ಹಂಗಾಗ್ಯಾರ ಅಂದ ಮೇಲೆ ತಾತ್ಯ ಹಿಂತಾವಂದ್ರ ಏನ ಯಾವ ಗಿಡ್ತಪ್ಪನ ಯಾಗಿಡ್ತಪ್ಪಲ ಆದ್ರೂ ಕೂಡ ಹೆಣ್ಣ ಮನಸ್ಸಿಟ್ಟ ಮೇಲೆ 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 ನೀವು ಬರಾಕತ್ತಾನಪ್ಪ ಅಂತಂದ್ರೆ ನನ್ನ ಕೇಳಾಕಿ ಯಾರು ಈತನ ಯಾರು ಆ ಕೇಳುವುದಲ್ಲೋ ತರ ಎರವಣಿ ಕೇಳುವುದಲ್ಲೋ ತರ ಎರವಣಿ ಆಹಾ ಏ ಕೇಳುವುದಲ್ಲೋ ತರ ಎರವಣಿ ಕೇಳುವುದಲ್ಲೋ ತರ ಎರವಣಿ ಕೇಳುವುದಲ್ಲೋ ತರಾಯರವನಿನ ಹೇಳುವುದಲ್ಲೋ ಕೇಳುವುದಲ್ಲೋ ತರ ಅಲ್ಲೋ ನನ್ನವರ ಕೇಳುವುದಲ್ಲ ತರವೋ ಅಲ್ಲೋ ನನ್ನವರ ಕೇಳುವುದಲ್ಲೋ ತರ ಎರವಣಿ ಕೇಳುವುದಲ್ಲೋ ತರ ಎರವಣಿ ಹೇಳುವುದಲ್ಲೋ ತರಾಯರವನಿನ ಹೇಳುವುದಲ್ಲೋ ತರಾಯರವನಿನ ನಾನು ಬಂಗಾರ ನೀನು ಕಬ್ಬಿನ ಚೂರ ನಾನು ಬಂಗಾರ ಹೋ ನೀನು ಕಬ್ಬಿನ ಚೂರ ಹೇಳುವುದಲ್ಲೋ ತರ ಎರವಣಿ ಬಂಗಾರ ನೀನು ಕಬ್ಬಿನ ಚೂರ ನಾವು ಗವಡರ ಹೋ ನೀವು ಹಲಬರ ಗೆಲುವುದಲ್ಲೋ ತರ ಎರವಣಿ ಗೆಲುವುದಲ್ಲೋ ತರ ಎರವಣಿ ಅತ್ತಿ ಮಾವರ ಗಂಡಸು ಬೇದಾರ ಅತ್ತಿ ಮಾವರ ಹೋ ಗಂಡಸು ಬೇದಾರ ಎರವಣಿ ಗೆಲುವುದಲ್ಲೋ ತರ ಎರವಣಿ ಶಮಣವಾಡಿ ಊರ ಅಪ್ಪಕವೇ ಸೂರ ಶಮಣವಾಡಿ ಊರ ಅಪ್ಪಕವೇ ಸೂರ ಎರವಣಿ ಗೆಲುವುದಲ್ಲೋ ತರ ಎರವಣಿ ಬಸಪುರ ಊರ ಕನಕವೇ ಸೂರ ಬಸಪುರ ಊರ ಗಿಟ್ಟಲ್ಕವೇ ಸೂರ ಎರವಣಿ ಗೆಲುವುದಲ್ಲೋ ತರ ಎರವಣಿ
ಏನ ಕೂತ ನೋಡಿ ಈಗ ನೀನು ಅಡಾ ತಾತ್ಯಾನವ್ರೆ ನಾನು ಹೇಳಿ ಮತ್ತ ಗುರ್ತಾಯ್ತು ತಂಗಿ ನಂಗೇನ್ ಗೊತ್ತಲ್ಲ ಚೆನ್ನಾಗಿ ಹೊಡೆದಾಳೆ ತಾತ್ಯಾ ಹಾ ಕೇಳೋದಲ್ಲ ಥರ ಇವ್ರಿಗೆ ನನಗ ವರ ಅಲ್ಲ ಹೌದೌದು ತಾತ್ಯಾ ಹಾ ನಾನೊಂದು ಬಂಗಾರ ತಾತ್ಯ ಇವ್ರೊಂದು ಕಬ್ಬಿನ ಹಾ ಬಂಗಾರಕ್ಕ ಕಬ್ಬಿನ ಕೆಂದರ್ ಹೊಂತೈತಿ ಇಲ್ಲ ಇಲ್ಲ ಬಂಗಾರ ಅನ್ನೋರು ಕಬ್ಬಿನ ಅನ್ನೋರ್ಲ ತಾತ್ಯ ಹಾ. ನಾವ್ ನೋಡ್ರಿ ಗೌಡ್ರೆ ಹೌದು ತಾತ್ಯ ಇವ್ರು ನೋಡೋಣ ಹಳಬ ಹಳಬರಿಗೆ ಮತ್ತೆ ಗೌಡ್ರಿಗೆ ಏನಾರ ಹೊಂದಾಣಿಕೆ ಆಗ್ತದ ಇಲ್ಲ ಗೌಡ್ರ ಹಳಬ್ರ ಹೌದಿಲ್ಲ ಗೌಡ್ರಿಗೆ ಗೌಡ್ರ ಅನ್ನತಾರ ಹಳಬಗ ಹಳಬ ಅನ್ನತಾರ ಇದು ಅಲ್ಲದೆ ಅತ್ತಿ ಮಾವ ಗಂಡ ಸುಬೇದಾರೆ ತಾತ್ಯ ಗಂಡ ನೋಡಪ್ಪ ನೋಡಾಕ ಮುದುಕಿದ್ದನ್ನು ಕೂಡ ಅಗದಿ ಹೊರಗೆ ಬಂದ್ರೆ ಒಂದು ಮಸರ ದೋತ್ರ ಉಟ್ಕೊಂಡೆ ಒಂದು ಚೈನಾ ಸಲಗಂಗಿ ತೊಟ್ಕೊಂಡೆ ಕಡ್ಡಿ ಗೋಡವಿ ಪಡಿಗೆ ತಲೆ ಮೇಲೆ ಸುತ್ತಕೊಂಡೆ ಹೆಗಲ ಮೇಲೆ ಕಂಬಳಿ ಹಾಕೊಂಡೆ ಕೈಯಾಗ ಬಡಗಿ ಇಟ್ಕೊಂಡೆ ಕಣ್ಣಿಗೆ ಚಾಸಮ ಹಾಕೊಂಡು ಬಂದ ಮಗದ ನಿತ್ತ ಒಂದು ಸುಬೇದಾರ ನೋಡ್ದಂಗ ತಾತ್ಯ ಕೇಳ ಯಾರನ್ನ ತಾತ್ಯ ಅಂತ ಗಂಡನೇ ಬಿಟ್ಟು ತಾತ್ಯ ಹಿಂತಾನ್ ಬೆನ್ನ ಹತ್ತಕ್ಕೆ ನಾನು ತಲೆ ಕೆಟ್ಟಿಲ್ಲ ನಮ್ಮಂತ ಪರ ಹೆಣ್ಣು ಮಕ್ಕಳ ಮೇಲೆ ತಾತ್ಯ ಮನಸ್ಸು ಮಾಡೋದು ಒಳ್ಳೇದಲ್ಲ ಸುಮ್ಮ ತನ್ನ ಮದುವೆ ಅಂತ ತಗೊಂಡು ತಾತ್ಯ ಮನ್ಯಾಗ ಜನ್ಮ ಮಾಡಂತ ಹೇಳು ಹೇಳ್ತಾನಗಪ್ಪ ಕಾಳಜಿ ಮಾಡ್ಬೇಡ್ನಿ ತಾತ್ಯ ಹೋಗಿ ಹೇಳು. ಸಕ್ರಮ್ ತಾತ್ಯ ಬಂದ್ಲೇನೋ ಯಾಪ್ ನೋಡಿ ಚಾಪಿ ತಗೊಂಬರತ್ತಾಳ ಹಂಗ ಬರತ್ತಾಳ ಚಾಪಿ ಅಲ್ಲ ನಿನಗೆ ತರತಾಳಗಪ್ಪ ಹಾ ಆಕೆ ಏನ್ ಹೇಳತ್ತಾಳ ಗೊತ್ತೈತೇನ ಏನ್ ಹೇಳ್ತಾಳು ಆಕೆ ಗಂಡ ಹೆಂಗೋ ಇರುವಲ್ಲ ಯಾಕ ಹಾ ಇಟ್ಟ ತೊಟ್ರ ಕಣ್ಣಿಗೆ ಚಸ್ಮಾ ಹಾಕೊಂಡ್ ಮೆರೆಸಿಟ್ಟು ಅಂಗಿ ಹಾಕೊಂಡ್ ಆಟ ಡೌಲ್ಲೇ ಬಂದ ಬಾಗಲ ನಿತ್ರ ಒಂದು ಸುಬೇದಾರ್ ನಿತ್ತಂಗ ಆಕೈತಿ ಓ ಹೋ 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 ಆಟ ಚಂದ ಆಕಿ ಗಂಡ ಆಕಿ ಮ್ಯಾಲ ಪ್ರೀತಿ ಅದಾನತ್ತ ಇರಾವಣಲ್ಲ ಮುಂದಕ್ಕ ಇದಾನ ಬೆಳಕ ಕುತ್ತಾಳು ಕುಂಡ್ರಾಕಿಲ್ಲೋ ಹಾ ಹಾ ಆ? ಮತ್ತೆ ಕೇಳೋದೇನ ತರ ಅಲ್ಲತ್ತ ಆಕಿಗೆ ನಿನಗ ವರ ಅಲ್ಲತ್ತ ಅಡೋ ಸಕ್ರಮ್ ತಾತ್ಯ ಅವ್ರು ನೋಡ್ರ ಬಂಗಾರ ಹಾ 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 ನೀ ನೋಡ್ರ ಕಬ್ಬಿನ ಚೂರ ಅವ್ರು ನೋಡ್ರ ಗೌಡ್ರ ನೀ ನೋಡ್ರ ಹಳಬ ಅಲ್ಲ ಇಂಥದೆಲ್ಲ ಕೇಳಾಕತ್ತಾಳಕಿ ಯಾಕೆ ಗಂಟು ಬಿದ್ದು ನೀ ಅಡೋ ಸಕ್ರಮ್ ತಾತ್ಯ ಹಾ? ಆಕಿಗೆ ನನಗ ವರ ಅಲ್ಲ ಅಂತ ಹೇಳ್ತಾಳ ಹೌದಲ್ಲ ಈ ಕೂಡಿದ ಮಂದಿನ ಕೇಳೋಣ ಆಕಿಗೆ ನನಗ ವರ ಆಗ್ತೈತಿಲ್ಲ ಅಂದ್ರ ಅವ್ರಿಗೆ ಒಪ್ಪಿಗೆ ಕೊಡ್ತೇನ ಹಾ ಹೇಳ್ರಪ್ಪ ನೀವ ಯಾಕೆ ಕುಂತೇರಿ ಅವ್ರಿಬ್ರು ವರ ಆಯ್ತಿಲ್ಲ ಆಕಿ ನೋಡ್ರ ಬಂಗಾರ ಅಂತ ಹೇಳ್ತಾಳ ಹಾ ನಾ ನೋಡ್ರಿ ಕೇವಲ ಕಬ್ಬಿನ ಚೂರ್ ಅಂತ ಹಾ ಹಾ ಹೌದಲ್ಲ ಆಕಿ ಬಂಗಾರ ಆಗಿರ್ಲಿ ನಾ ಕಬ್ಬಿನ ಚೂರ ಆಗಿರ್ಲಿ ಹಾ. ಆಕಿ ನೋಡ್ರ ಗೌಡ್ತಿ ಅಂತ ಹೌದಲ್ಲ ನಾ ಹಳಬ ಆಕಿ ಗೌಡ್ತಿಯಾಗಿ ಎಲ್ಲಿ ಕುಂಡ್ರದು ಕುರ್ಚಿನ ಮ್ಯಾಗ ಕುಂಡ್ರಬೇಕ ನಾ ಹಳಬ ಅದಾವ ಏನು ಮಾಡೋದ ಆಕಿ ಬಾಗಲ್ದಾಗ ಕುಂಡಿರ್ತಾನೆ ಆಕಿ ಏನೇನು ಕಟ್ ಆಗ್ತೈತೆ ಅದನ್ನ ಹೇಳಿ ಮಾಡಿಸ್ಕೋಬೇಕ ನಾ ಮಾಡಕ್ಕೆ ಶುರು ಮಾಡ್ತೇನೆ ಹಾ 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 ಅದಲ್ಲ ಅಲ್ಲಪ್ಪ ಈಗ ನಮ್ಮ ದೈವ ಎಲ್ಲ ಹೇಳ್ತಿ ಇಬ್ಬರಿಗೆ ವರ ಆಕೈತೆ ಅಂತ ನೀವು ಅಂದ್ರಿಪ್ಪ ನಾ ಒಪ್ತಾನ ಆ ವರ ಆಕೈತಿ ಮತ್ತೊಂದ ಹಾ ಇದನ್ನ ಬರ್ರಪ್ಪ ಹಿಂಗ್ ಬರ್ಲ ಭಾಳ ಜನ ಅಡ ಸಕ್ರಮ್ ತಾತ್ಯ ವರ ಆತ್ ಬಿಡ ಅವಂಗ 76 ನನಗೊಂದು 60 ಆಗಿರ್ಬೇಕು ಆದ್ರೆ ಅದನ್ನ ಹೇಳಿನಪ್ಪ ನಾ ಅವ್ರಿಗೆ ಬೇಕಾದ ಸಾಮಾನ ಇಲ್ಲ ಅಡ ಸಕ್ರಮ್ ತಾತ್ಯ ಆಕೆ ನೋಡಿದ್ರೆ ಬಂಗಾರ ಅಂತ ನಾ ನೋಡಿದರೆ ಕೇವಲ ಕಬ್ಬಿನ ಚೂರು ಅಂತ ಹೌದಲ್ಲ ಆಕೆ ಬಂಗಾರ ಆಗ್ಯಾವ ಉಳ್ಳಿ ಏ ಹುಡುಗಿ ಕಬ್ಬಿಣದಿಂದ ಉಳ್ದೈತೆ ನಿನ್ನ ಶೀಲ ಕಬ್ಬಿಣದಿಂದ ಉಳ್ದೈತೆ ನಿನ್ನ ಮಾನ ಕಬ್ಬಿಣದಿಂದ ಉಟ್ಲುಟ್ಟು ತಿರುಗಾಡ್ತಿ ಚಂದದಿಂದ ನನ್ನ ಕಬ್ಬಿಣ ನೇಗರದಿಂದ ಈ ಭೂಮಿಯನ್ನು ಹದ ಮಾಡಿ ಹತ್ತಿ ಬೀಜವನ್ನು ಬಿತ್ತಿ ಹತ್ತಿಯನ್ನು ಬೆಳೆಸಿ ನೀವು ಉಟ್ಟಂತ ಸೀರೆ ಯಾರ್ದ ನಂದ ಇದು ನಿಂದ 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 ನೀನ ಉಟ್ಕೋಬೇಕಾಗಿತ್ತು ಈ ದೇಹದಲ್ಲಿ ಹೂ ಅರಳಬೇಕಾದ್ರೆ ಯಾರಿಂದ ಅದು ನಿಂದ ನಂದ ಈ ದೇಹದಲ್ಲಿ ಅಮೃತ ಹಾಲು ಭೂಮಿಗೆ ಬೀಳ್ಬೇಕಾದ್ರೆ ಯಾರಿಂದ ಅದು ನಿನ್ನಿಂದನ ಆ ಪತ್ತಾರ ಮನ್ಯಾಗ ಅಡಗಲ್ ಯಾತ್ರದಿರ್ತೈತಿ ಹಾ ಹಾ ಕಬ್ಬಿಂದು ಕೈ ಒಳಗೆ ಸುತ್ತಿಗಿ ಅದು ಕಬ್ಬಿಣ ಆದ್ರೆ ಎರಡು ನಡು ಸಿಕ್ಕ ಬಂಗಾರ ಏನಾಗ್ತೈತಿ ಏನಾಗ್ತತಿ ಸಿಂಗಾರ ಆಗ್ತದ ಸಿಂಗಾರ ಆಗ್ತೈತಿ ದೇವ್ರು ಕೊಟ್ಟದ್ದು 9 ತೂತ ನಿಂದೊಂದು ಎಕ್ಸ್ಟ್ರಾ ತೂತ ಯಾಕೆ ಮಾಡ್ಕೊಂಡೀನಿ 10 ಹಾ ಆ ಯಾತಕ್ಕಾಗಿ ಬಂಗಾರ ಇಡು ಆಶೆಕ್ಕಾಗಿ ಹಾ ಹಾ ಹೌದಲ್ಲ ಹುಡುಗಿ ಹಾ ಇಷ್ಟೆಲ್ಲ ನೀ ಹೇಳ್ತಿ ಅಂದ ಬಳಕ ನಿನಗ್ ಬಂಗಾರ ಯಾತಕ್ ಬೇಕಾಗಿತ್ತು ಕಬ್ಬಿಣ ಯಾತಕ್ ಬೇಕಾಗಿತ್ತು ಇಲ್ಲಿ ಹೇಳ ತಾತ್ಯ ಅಂದ್ರ ತಲೆಗಿಡ್ದು ಅಡಗಲ್ಲ ಕೆಬ್ಬಣ ಮ್ಯಾಲ ಸುತ್ತಿಗೂ ಕೆಬ್ಬಣ ನಡಕ ಬಂಗಾರ ಇಟ್ರಿ ಏನಕ್ಕೈತಿ ಶೃಂಗಾರ ಆಕೈತಿ
ಶೃಂಗಾರ ಆತಪ್ಪ ಅಂದ್ರೆ ಏನತಿ ಮುಗುನ್ಯಾಗ ಮುಗುಮಟ್ಟ ಆಕೈತಿ ಬುಗುಡಿ ಅಕ್ಕವ ತಾಲೂಕ್ ಅಕ್ಕ ಕಿವ್ಯಾನ್ ಹೋಗವ ಕಲನ್ ಸೈನಕ್ಕ ಎಲ್ಲ ಅವನಿಂದಾನೆ ಆದ್ರ ಆ ಕುಂಡ್ರು ಪತ್ತಾರ ಎಲ್ಲಿ ಕುಂಡಿರ್ತಾನೆ ಎಲ್ಲಿ ಅಲ್ಲಿ ಅದ್ರ ಮುಂದೆ ಅಡಗಲ್ ಮುಂದ ಅಡಗಲ್ ಬುಡಕ್ ಏನೈತೆ ಕೊಡ್ಡ ಕೊಡ್ಡದ ಬುಡಕ ಅದು ಭೂಮಿ ಭೂಮಿ ತಾತ್ಯ ಭೂಮಿ ಹೆಣ್ಣು ಅಥವಾ ಗಂಡು ಹೆಣ್ಣಲ್ಲ ಯಾವ ಹೆಣ್ಣ ನನ್ನ ಭೂಮಿ ಐತೆ ಅಂತೇಳಿ ಮ್ಯಾಲೆ ಇವ್ ಕೆಬ್ಬಣ ಇಟ್ಟ ನಡಗಲ್ಲ ಒಂದು ವೇಳೆ ನನ್ನ ಭೂಮಿ ಇಲ್ದರೆ ಇವ್ ಕೆಬ್ಬಣ ಎಲ್ಲಿ ಇಡ್ತಿದ್ದ ಏನ್ ತಲೆ ಮೇಲೆ ಇಟ್ಕೊಟ್ಟಿದ್ದ ನೆತ್ತಿ ಮೇಲೆ ಬಡ್ಕೋದಿದ್ದೇನು ಪಾಟ ತಾತ್ಯ ಯಾಕೆ ನೆತ್ತಿ ಮೇಲೆ ಇಟ್ಕೊಳ್ಳಿ ಇವನ್ ಹೂ ಅರಳಬೇಕಾದ್ರೆ ಒಂದು ಭೂಮಿಯಾಗ ಹೂ ಅರಳಬೇಕಾದ್ರೆ ನನ್ನ ಭೂಮಿಯಾಗಿಂದ ಅರಳ್ಬೇಕ ನೀರ್ ಆ ಭೂಮಿಯಾಗ ಹೂ ಅರಳಬೇಕಾದ್ರೆ ಎದ್ರ ನೀರ್ ಹಾಕಿದ ಹೂ ಅರಳದೈತೆ ನೀರ್ ಯಾರ ನೀನಲ್ಲ ಹೊಳಗಂಗವ ಮತ್ ಇವಂದ ಏನೈತಿ ನೀವೇನು ಹಚ್ಚಿದ್ದ ಹೊಳಿ ಹಾಳುಗಳ ಮೊದಲ ಹೆಣ್ಣಿನ ಅದಾವ ನಿಂದೇನೈತಿ ಬರೀ ಹೋಳಿ ಹುಣ್ಣಿ ಒಂದನೇ ಅಂತ ಹಾ ಹೋಳಿ ಹುಣ್ಣಿ ಒಂದನೇ ಅಂತ ಉಳಿದುವೆಲ್ಲ ನಮ್ಮ ಅದ ನೀ ಏನ್ ದಿಮಾಕ್ ಮಾಡ್ತಿದಾರ? ಸಕ್ರಮ್ ತಾತ್ಯ ಯಾಕೆ ಹೋಗ್ತಿ ಆ ಹೋಳಿ ಮ್ಯಾಗ ಯಾಕೆ ತಲಿ ಹೋಗ್ತಿ ಕೆಟ್ಟಿರ್ತೈತಿ ನಂದು ಅಡೋ ಸಕ್ರಮ್ ತಾತ್ಯ ಈಕಿದ ಭೂಮಿ ಇಕ್ಕಿದ ಆತ ಹೌದು ಹೌದಲ್ಲ ಬೆಳ್ಳಿ ಇಕ್ಕಿದ ಆತು ಬಂಗಾರ ಎಲ್ಲ ಇಕ್ಕಿದ ಆತ ಆದ್ರೆ ಭೂಮಿ ಎಲ್ಲಿಂದ ಬಂದೈತೆ ಅನ್ನೋದು ಈಕಿ ಗೊತ್ತೈತೆ ನಾ ಹೇಳ ಹೇಳ ಅದ ಪೃಥ್ವಿ ಹಾ ಆಪ್ತ ಆಪ್ತ ತೇಜ ತೇಜ ವಾಯು ವಾಯು ಆಕಾಶ ಆಕಾಶ ಪಂಚತತ್ವದಿಂದ ಈ ಬ್ರಹ್ಮಾಂಡ ತಯಾರಾಗೈತಿ ಹೌದು ಪಂಚತತ್ವದಿಂದ ಈ ಶರೀರ ತಯಾರಾಗೈತಿ ಆಗೈತೆ. ಹೌದಲ್ಲ ಹಾ. ಶರೀರಕ್ಕೆ ಏನೈತಿ 5 ತತ್ವ ಹಾ ಬೆಂಕಿ ಐತಿ ಗಾಳಿ ಐತಿ ಆಕಾಶ ಐತಿ ಹೌದಲ್ಲ ನೀರ್ ಐತಿ ಆ? ಎಂದೆಲ್ಲ ಬಂದ್ ಬದುಕಿದೆ ನಾವು ಅದಿಲ್ದ್ರ ಬದುಕಕ್ಕಿಲ್ಲ ಆದ್ರೆ ಇವ್ನೆಲ್ಲಾನು ಕಡ್ನ ಇಸ್ಕೊಂಡ್ ಈ ಶರೀರ ತಯಾರಾಗೈತಿ ಹೌದು ಹೌದು ಗಾಳಿದ್ ಗಾಳಿ ಕೊಡ್ಬೇಕ ಹಾ ಬೆಂಕಿದ್ ಬೆಂಕಿ ಕೊಡ್ಬೇಕಲ್ಲ ಹೌದು ಆಕಾಶದ ಆಕಾಶ ಕೊಡ್ಬೇಕು. ಕೊಡ್ಬೇಕು ಆ ಭೂಮಿದ್ ಭೂಮಿ ಕೊಟ್ಟ್ಯಾರ ಹೋಗ್ಬೇಕು ನಾವು ಹೌದು ಅದಲ್ಲ ಹಂಗ ಪಂಚ ತತ್ವದಿಂದ ಬ್ರಹ್ಮಾಂಡ ತಯಾರಾಗೈತಿ ಅಂದ ಬಳಕ ಈ ಭೂಮಿಕ್ಕಿಂತ 10 ಪಟ್ಟ ನೀರ್ ಐತಿ ಹಾ. ನೀರ್ ತೆಗೆದು ಮ್ಯಾಗ ಇಟ್ರ ನಿರಾಕಾರ ಆಗ್ತೈತಿ ಹೌದು ನೀರ್ ಬಿಟ್ಟು ಬೆಂಕಿ ಇಟ್ರ ಸುಟ್ಟು ಪ್ರಳಯ ಆಗ್ತೈತಿ ಆಗ್ತೈತಿ. ಆ ಬೆಂಕಿ ಬಿಟ್ಕ್ಯಾರ ತಾತ್ಯ ಆಕಾಶ ಇಟ್ರೆ ಏನಾಗ್ತೈತಿ ಒಂದು ವಸ್ತು ಕಾಣಂಗಿಲ್ಲ ಇಲ್ಲ ಕಾಣೋದಲ್ಲ ಇದ ಮ್ಯಾಗ ತೆಳಗ ಎಲ್ಲ ನೋಡಿ ಏಕ ಆಕೈತಿ. ಹೌದಲ್ಲ ಹೌದು. ಅಂದ ಬಳಕ ಈಕಿ ಭೂಮಿ ಯಾಕೆ ಮ್ಯಾಗ ಇಟ್ರು ಇಡವಿ 84 ಲಕ್ಷ ಜೀವರಾಶಿ ಅಲ್ಲ ಈಕಿ ಭೂಮಿ ಒಳಗ್ ಬದುಕಬೇಕಾಗಿತ್ತು ಹೌದು ಬದುಕಾಕತ್ತಲ್ಲ ಅದಕ್ಕಾಗಿ ಪರಮಾತ್ಮ ಇದ್ದವ ಈಕಿ ಭೂಮಿ ಶ್ರೇಷ್ಠ ಮಾಡಿ ಇಟ್ಟಿದಾನ ಮತ್ತ ನಾನ ಹೆಚ್ಚಂತ ಯಾಕಂತಿ ಆದ್ರೆ ಶ್ರೇಷ್ಠ ಮಾಡ ಭಗವಂತ ಇಟ್ಟಿದಾನ ಅಂತ ಹೇಳಿ ಈಕಿ ಗಮ್ಮಂಡಿ ಬರಬಾರ್ದ ಹಾ ಬಂದಿಲ್ಲ ನಿನಗ ಬಂದೈತಿ ನೀ ಬೇಕಂತ ನಾ ಬಂದ ನನಗೆ ಯಾಕೆ ಗಮ್ಮಂಡಿ ತೋರ್ಸಾತೀನಿ ಯಾಕ ನೀನ ಯಾಕೆ ಬೇಕು ನನಗೆ ಗಂಡಿಲ್ಲ ನಿಂದ ಯಾಕೆ ಗಮ್ಮಂಡಿ ಬೇಕು ನನಗೆ ಅಲ್ಲಿ ತೋರ್ಸವ್ ನೀನ್ ಹೆಂಡತಿ ಗಮ್ಮಂಡಿ ಆ ಗಂಡನಂತ ಯಾಕೆ ಇದ್ರ ನಾ ಯಾಕೆ ಕರಿಯಾಕ್ ಹಾ ಬರ್ತೀನಿ ಐತಲ್ಲ ಇಲ್ಲ ಯಾರು ಇರುದಿಲ್ಲ ಎಲ್ಲ ಬಗ್ಗೆ ಹರ್ದೈತೆ ಇಲ್ಲಿ ಅವ್ನ ಕೈಯಾಗ್ ಮದುವೆ ಬಡ್ಗಿ ಹೇಳ್ತಿದ್ದಾಗ ಹಿಡ್ದಾನ. ಹೋಗಿ ಹೇ ಬಿಡ ನೀನು ಅವ ರೀ ಅಲ್ಲ ನಿಂದೇನ ಉಪ್ಪಿನಕಾಯಿ ಸೀಪ್ ಬಾಯಿ ಸವಳಾಗೈತಿ ಹಾ 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 ಅಂದ್ರ ತಿಂಗಳಿಗೊಮ್ಮೆ ಹೋಳಿಗೆ ಮಾಡ್ತಾರಲ್ಲ ಹಾ ಹಂಗ ದಿನ ರೊಟ್ಟಿ ತಿಂತ ಸಾಕಾಗೈತಿ ಈ ಅಮಾಸಿಗೊಮ್ಮೆ ಹೋಳಿಗೆ ತಿನ್ನಕ್ ಬರಾಕತ್ತಾನ ಅದೇ ತಿತಿ ಆ ಉಪ್ಪಿನಕಾಯಿ ರುಚಿಗಾಗಿ